All right, dear children, welcome back to the class. Already, we are about to complete the electromagnetic induction chapter, but revision of electromagnetic induction is very, very important. So that's why everybody put the heading revision. Okay, so revision of electromagnetic induction. So we have to be doing the revision. First of all, everybody must be knowing what is the meaning of, what do you mean by, what do you mean by electromagnetic induction. Okay, you should be knowing, you should be having idea about this. Now if you don't know what is electromagnetic induction, definitely you should be looking into the chapter ನೋಡ್ಬೇಕು ನೀವು. ಇದು ಗೊತ್ತಿಲ್ಲ ಅಂದ್ರೆ ಎಲೆಕ್ಟ್ರೋಮ್ಯಾಗ್ನೆಟಿಕ್ ಇಂಡಕ್ಷನ್ ಅಂದ್ರೆ ಸರ್ ನನಗೆ ಗೊತ್ತಾಗ್ತಾ ಇಲ್ಲ ಸರ್ ಡೆಫಿನೇಷನ್ ಅಂತ ಅಂದ್ರೆ ನೀವು ಡೆಫಿನೆಟ್ಲಿ ಮತ್ತೆ ಚಾಪ್ಟರ್ನ ನೋಡಬೇಕು. ಓಕೆ, ಸೊ ಇ ಎಮ್ ಐ ಅಂದ್ರೆ ನಿಮ್ಗೆ ಗೊತ್ತಿರಬೇಕು ಏನಂತ ಹೇಳಿ. ನೆಕ್ಸ್ಟ್ ಅದಾದ್ಮೇಲೆ ಫ್ಯಾರಡೇಸ್ ಲಾಸ್ ಆಫ್ ಎಲೆಕ್ಟ್ರೋಮ್ಯಾಗ್ನೆಟಿಕ್ ಇಂಡಕ್ಷನ್ ಏನು ಗೊತ್ತಿರಬೇಕು? ಫ್ಯಾರಡೇಸ್ ಲಾಸ್ ಆಫ್ ಎಲೆಕ್ಟ್ರೋಮ್ಯಾಗ್ನೆಟಿಕ್ ಇಂಡಕ್ಷನ್ ಎರಡು ಲಾ ಇದೆಯಲ್ಲ, ಸೊ ಆ ಎರಡು ಲಾ ಏನಿದಾವೆ ಆ ಫ್ಯಾರಡೇಸ್ ಲಾಸ್ ಆಫ್ ಎಲೆಕ್ಟ್ರೋಮ್ಯಾಗ್ನೆಟಿಕ್ ಇಂಡಕ್ಷನ್ ಅವು ಎರಡೂ ಲಾಗಳನ್ನ, ಫಸ್ಟ್ ಲಾ ಮತ್ತೆ ಸೆಕೆಂಡ್ ಲಾ. ಓಕೆ, ಫಸ್ಟ್ ಲಾ ಅಂತೂ ಗೊತ್ತಿದೆ ನಿಮಗೆ. ಸೆಕೆಂಡ್ ಲಾ ಬಗ್ಗೆ ಸ್ವಲ್ಪ ಐಡಿಯಾ ಇರುತ್ತೆ. ದ ಮ್ಯಾಗ್ನಿಟ್ಯೂಡ್ ಆಫ್ ದ ಇಂಡ್ಯೂಸ್ಡ್ ಇ ಎಮ್ ಎಫ್ ಎಸ್ ಈಸ್ ಈಕ್ವಲ್ ಟು ಎನ್ ಇಂಟು, or directly you can write magnitude is directly proportional to d pi by dt. So you know this minus sign ಬರುತ್ತೆ ಆಮೇಲೆ. Okay, so E is equal to minus n into d pi by dt. We write it as d pi b also. pi b ಅಂದ್ರೆ ಮ್ಯಾಗ್ನೆಟಿಕ್ ಫ್ಲಕ್ಸ್ ಅಂತ ಆಗುತ್ತೆ, ಹೌದಾ? ಸೊ ನೆಗೆಟಿವ್ ಸೈನ್ ಯಾವುದಕ್ಕೋಸ್ಕರ ಇದು ನೆಗೆಟಿವ್ ಸೈನ್? ವೈ? ಬಿಕಾಸ್ ಆಫ್ ಲೆನ್ಸ್ ಲಾ, ರೈಟ್? ಓಕೆ, ಸೊ ಫಸ್ಟ್ ಲಾ ನೀವೇ ಬರೀಬೇಕು ಇದನ್ನ, ಏನೇನು ಲಾ ಇದೆ ನೋಡಿ. ಅದು ವೆನ್ ಎವರ್ ಫ್ಲಕ್ಸ್ ಲಿಂಕ್ ವಿತ್ ಕಾಯಿಲ್ ಚೇಂಜಸ್ ಆಲ್ ದಟ್ ಅದೇನೇನು ಡ್ರಾಮಾ ಇದೆ ಅದನ್ನೆಲ್ಲ ಬರೀಬೇಕು. ಅದಾದ್ಮೇಲೆ ವಾಟ್ ಡು ಯು ಮೀನ್ ಬೈ ಲೆನ್ಸ್ ಲಾ? ಲೆನ್ಸ್ ಲಾ ಅಂದ್ರೆ ಗೊತ್ತಿದೆಯಲ್ಲ ಎಲ್ರಿಗೂ? ಡೂ ಯು ನೋ ಅಬೌಟ್ ಲೆನ್ಸ್ ಲಾ? ವಾಟ್ ಈಸ್ ದಟ್? ಹೇಳ್ತೀರಾ ಯಾರಾದರೂ? ದ ಡೈರೆಕ್ಷನ್ ಆಫ್ ಇಂಡ್ಯೂಸ್ಡ್ ಇ ಎಮ್ ಎಫ್, direction of induced EMF is such that it opposes the cause which has produced it, ಹೌದಾ? ಸೊ ಇದಕ್ಕೆ ಲೆನ್ಸ್ ಲಾ ಅಂತ ಕರಿತೀವಿ. ನೆಕ್ಸ್ಟ್ ಇಂಪಾರ್ಟೆನ್ಸ್ ಆಫ್ ಲೆನ್ಸ್ ಲಾ. ಓಕೆ, you should be having idea about importance of lens law. What is importance of lens law? Can someone tell me quickly? ಹೇಳಿ ನೋಡೋಣ. It follows law of conservation of energy. Now Yes. second one, yeah, it gives direction of current. It gives direction of induced current. ಓಕೆ, ಸೊ ಈ ರೀತಿಯಾಗಿ ನಮ್ಗೆ ಇದು ಗೊತ್ತಾಗುತ್ತೆ, ಇದು ಲೆನ್ಸ್ ಲಾ ಬಗ್ಗೆ ಆಯಿತು. ಸೊ ಆಫ್ಟರ್ ಸ್ಟಡಿಂಗ್ ಅಬೌಟ್ ಆಲ್ ದಿಸ್ ವಿ ಶುಡ್ ಬಿ ನೋಯಿಂಗ್ ಅಬೌಟ್ ಎಡ್ಡಿ ಕರೆಂಟ್. ಎಡ್ಡಿ ಕರೆಂಟ್ಸ್ ಅಂದರೆ ಏನು? ರೊಟೇಟಿಂಗ್ ಕರೆಂಟ್, ಸರ್ಕ್ಯುಲೇಟಿಂಗ್ ಕರೆಂಟ್ಸ್ ಅಂತೆಲ್ಲ ಹೇಳಿದ್ದೆ ನಾನು ನಿಮಗೆ, ಪ್ರಾಪರ್ಟೀಸ್ ಬರ್ಸಿದ್ದೆ. ಆಮೇಲೆ ಎಡ್ಡಿ ಕರೆಂಟ್ಸ್ದು ಯೂಸಸ್. ಓಕೆ, ಹೌ ಟು ರೆಡ್ಯೂಸ್ ಎಡ್ಡಿ ಕರೆಂಟ್, ಓಕೆ, ಸೊ ಇದ್ರ ಬಗ್ಗೆ ಗೊತ್ತಿರಬೇಕು. ನೆಕ್ಸ್ಟ್ ಇದರಲ್ಲೇ ಎಲೆಕ್ಟ್ರೋಮ್ಯಾಗ್ನೆಟಿಕ್ ಡ್ಯಾಂಪಿಂಗ್. ನೆನಪಿದೆಯಾ ವರ್ಡ್ ಇದು ಎಲೆಕ್ಟ್ರೋಮ್ಯಾಗ್ನೆಟಿಕ್ ಡ್ಯಾಂಪಿಂಗ್ ಅಂತ? ಯಾರಾದರೂ ಹೇಳ್ತೀರಾ? ನಿಮ್ಮ ಹೆಸರು ಹೇಳಿ, ಎಲೆಕ್ಟ್ರೋಮ್ಯಾಗ್ನೆಟಿಕ್ ಡ್ಯಾಂಪಿಂಗ್ ಅಂದ್ರೆ ಏನಂತ ಹೇಳಿ. ಯಾಕಂದ್ರೆ ಒನ್ ಸೆಕೆಂಡ್ ಪ್ಲೀಸ್ ಟೆಲ್ ಮಿ, ಎಲೆಕ್ಟ್ರೋಮ್ಯಾಗ್ನೆಟಿಕ್ ಡ್ಯಾಂಪಿಂಗ್ ಅಂದ್ರೆ ಏನಂತ ಹೇಳಿ ಯಾರಿಗಾರು ಗೊತ್ತಿದ್ರೆ. Electric slowing, sir. ಸಾರಿ, ಎಲೆಕ್ಟ್ರಿಕ್ ಸ್ಲೋಯಿಂಗ್? ಸಾರಿ ಹೇಳಿ, ಎಲೆಕ್ಟ್ರೋಮ್ಯಾಗ್ನೆಟಿಕ್ ಡ್ಯಾಂಪಿಂಗ್ ಬಗ್ಗೆ ಹೇಳ್ತಾ ಇದ್ದೀರಾ, ಏನು ಹೇಳ್ತಾ ಇದ್ದೀರಾ? ಕಾವೇರಿ ಎಲ್ಲ ಮಾತಾಡಿದ್ದು? Yes, sir. ಹೇಳ್ತೀರಾ ಎಲೆಕ್ಟ್ರೋಮ್ಯಾಗ್ನೆಟಿಕ್ ಡ್ಯಾಂಪಿಂಗ್ ಅಂದ್ರೆ ಏನಂತ ಹೇಳಿ? ಹಿಂಗಿತ್ತಲ್ಲ, ಬಲ್ಕ್ ಪೀಸ್ ಆಫ್ ಮೆಟಲ್ when allowed to oscillate freely in magnetic field, it comes to rest quickly due to eddy currents. So this is known as electromagnetic damping, right? ನೆನಪಿದೆಯಾ? ಈ ಕಡೆ ನಾರ್ತ್ ಪೋಲ್, ಆಮೇಲೆ ಈ ಕಡೆ ಸೌತ್ ಪೋಲ್, ಈ ರೀತಿಯಾಗಿ ಏನಾದರೂ ಇಲ್ಲಿ ಪೆಂಡುಲಮ್ ಬಿಟ್ರೆ ಅಥವಾ ಒಂದು ಯಾವುದಾದ್ರೂ ಹಿಂಗೆ ಆಸಿಲೇಟ್ ಮಾಡಕ್ಕೆ ಬಿಟ್ರೆ ಕ್ವಿಕ್ ಆಗಿ ರೆಸ್ಟಿಗೆ ಬರುತ್ತೆ ಅಂತ ಹೇಳಿದ್ನಲ್ಲ, ನೆನಪಿದೆಯಾ? ಏನಿಲ್ವಾ? Yes, sir. You don't remember? Okay. So electromagnetic damping. So you should be knowing about eddy current. Then you should be knowing about self-inductance.
self inductance. Okay, self inductance. What is the I mean a symbol for self inductance? L, right? So do you remember what is self inductance and all? E is equal to L into di by dt. ನೆನಪಿದೆಯಾ? ಇಂಡ್ಯೂಸ್ ಇ ಎಮ್ ಎಫ್ ಇಸ್ ಈಕ್ವಲ್ ಟು ಎಲ್ ಇಂಟು ಡಿ ಐ ಬೈ ಡಿ ಟಿ. ಮೈನಸ್ ಎಲ್ಲ ಬರುತ್ತೆ, ಬಟ್ ಮ್ಯಾಗ್ನಿಟ್ಯೂಡ್ ಹಾಕಿದ್ರೆ ಮೈನಸ್ ಕೂಡ ಹೊರಟೋಗ್ಬಿಡುತ್ತೆ, ಓನ್ಲಿ ಮ್ಯಾಗ್ನಿಟ್ಯೂಡ್ ಅಂದರೆ. ಹೌದಾ? ನೆನಪಿದೆಯಾ? ಇಲ್ಲ ಇದು. ನೆಕ್ಸ್ಟ್ ಎಲ್ಗೆ ಏನಂತ ಕರೀತಾರೆ? ಕೋ ಎಫಿಷಿಯಂಟ್ ಆಫ್ ಸೆಲ್ಫ್ ಇಂಡಕ್ಷನ್. coefficient of self induction or self inductance. self inductance ಅಂದ್ರೂ ಕರೀತಾರೆ, coefficient of self induction ಆದ್ರೂ ಕರೀತಾರೆ. ನೆಕ್ಸ್ಟ್ definition of self inductance. ಕರೆಕ್ಟಾ? ನೆಕ್ಸ್ಟ್ definition of 1 Henry of self inductance. ನೆನಪಿದಾವ ಇವೆಲ್ಲ ಡೆಫಿನೇಷನ್ಸ್ ನಿಮಗೆ? Okay, when the current is changing at a rate of 1 ampere per second, then EMF induced in the coil is equal to self inductance. And when current is changing at a rate of 1 ampere per second, EMF induced is 1 volt, means self inductance is 1 Henry. Correct? NPDA illa idu. Yes. What is the meaning of self induction? Self inductance andre no, it is the inherent property of a coil due to which an EMF is induced in the coil due to change of current in the same coil. ನೆನಪಿದೆಯಾ ಇಲ್ವಾ? Please tell me, dear children, whether you remember or not. Self induction definition. Self induction. Okay, the inherent property of a coil or conductor due to which an EMF is induced in the coil due to change of current in the same coil. ನೆನಪಿದೆಯಾ ಇಲ್ವಾ? ಪಟ್ ಅಂತ ಹೇಳಬೇಕು. ಎಸ್ ಆರ್ ನೋ ಎರಡೇ ಹೇಳಬೇಕು. ಯಾಕೆ ಇದು ಮಾಡೋದು? ಬೇಗ ಬೇಗ ಹೇಳಿ. ಇದು ಗೊತ್ತಿದೆಯಾ ಇಲ್ಲ ಡೆಫಿನೇಷನ್? ಎಸ್ ಸರ್. ಓಕೆ ಫೈನ್. ಸೊ ಆಮೇಲೆ ಸೆಲ್ಫ್ ಇಂಡಕ್ಟನ್ಸ್ ಇದ್ರದೆಲ್ಲ ಸ್ಟೋರಿ ಇತ್ತಲ್ಲ, ಅದೆಲ್ಲ ಸ್ಟೋರಿ. ನೆಕ್ಸ್ಟ್ ಆಮೇಲೆ ನೆನಪಿದೆಯಾ? ಎಲ್ ಈಸ್ ಈಕ್ವಲ್ ಟು ಈಕ್ವೇಶನ್ ಬರ್ತಾ ಇತ್ತು, ಏನದು? ಮ್ಯೂ ನಾಟ್ ಇಂಟು ಎನ್ ಸ್ಕ್ವೇರ್ ಆರ್ ಸ್ಕ್ವೇರ್ ಎಲ್. ನೆನಪಿದೆಯಾ ಇಲ್ಲ? ಇದು ನೋಡ್ಕೊಳ್ಬೇಕಂದ್ರೆ ವಾಟ್ ಎವರ್ ದಿಸ್ ಎಲ್ ಈಸ್ ದೇರ್ ನೋ, this L is directly proportional to permeability of the medium. It is directly proportional to square of the number of terms. It is directly proportional to square of the radius. It is directly proportional to length of the conductor or length of the solenoid or length of the coil. ನೆನಪಿದೆಯಾ ಇದು? ಹೇಳಿಲ್ವಾ? ಏನಿದೆ ಹೇಳಿ ಫಾರ್ಮುಲಾ? ಕಾವೇರಿ ಪಟ್ ಅಂತ ನೋಡಿ ಹೇಳಕ್ಕಾಗುತ್ತೆ ನೋಡಿ ಅದನ್ನ. ಎಲ್ ಇಸ್ ಈಕ್ವಲ್ ಟು ಹಿಂಗಿರ್ಬೇಕು ನೋಡಿ, ಮ್ಯೂ ನಾಟ್ ಎಲ್ ಎನ್ ಸ್ಕ್ವೇರ್ ಪೈ ಆರ್ ಸ್ಕ್ವೇರ್ ಅಂತ ಇರಬೇಕಾ? ಇಲ್ಲ ನೋಡಿ, ಚೆಕ್ ಮಾಡಿ, ಇರುತ್ತಾ ಇಲ್ಲ? ಸೆಲ್ಫ್ ಇಂಡಕ್ಟನ್ಸ್ ಎಸ್ ಸರ್. ಇದೆಯಲ್ಲ, ಎಕ್ಸಾಕ್ಟ್ಲಿ ಹಿಂಗೆ ಇದೆ. ಹಾ ಸರ್. ಓಕೆ ಗುಡ್. ಸೊ ಇದು ಮಾಡ್ಬೇಕಿದು. ಇದ್ರ ಮೇಲೆ ಕ್ವಶನ್ಸ್ ಏನ್ ಫ್ರೇಮ್ ಮಾಡ್ತಾರೆ? ನೇಮ್ ದ ಫ್ಯಾಕ್ಟರ್ಸ್ on which self inductance or coefficient of self induction depends on. ಯಾವ್ಯಾವ್ದ್ರ ಮೇಲೆ ಡಿಪೆಂಡ್ ಆಗುತ್ತೆ ಅಂತ ಕೇಳಿದಾಗ ನೀವು ಹೇಳಬೇಕಾಗುತ್ತಿದ್ದು, it is directly proportional to permeability of the medium inside the solenoid or conductor, and it is directly proportional to square of the number of turns, directly proportional to square of the radius, directly proportional to length of the solenoid ಅಂತ ಹೇಳಬೇಕಾಗುತ್ತೆ. ಓಕೆ ಫೈನ್. ನೆಕ್ಸ್ಟ್ ಮ್ಯೂಚುವಲ್ ಇಂಡಕ್ಷನ್ ಅಂದ್ರೆ ಯಾರು ಹೇಳ್ತೀರಾ? ಈಗ ಹೇಳ್ಬೇಕು ನೀವು. ಮ್ಯೂಚುವಲ್ ಇಂಡಕ್ಷನ್ ಅಂದ್ರೆ ಡೆಫಿನೇಷನ್ ಹೇಳಕ್ ಬರ್ಬೇಕು. ಈಗಾದ್ರೂ ಹೇಳಿ ನೋಡೋಣ, ಯಾರಾದ್ರೂ ಹೇಳಿ. ಸೆಲ್ಫ್ ಇಂಡಕ್ಷನ್ ಹೇಳಿದ್ದೀನಿ ನಾನು. ಮ್ಯೂಚುವಲ್ ಇಂಡಕ್ಷನ್ ಪ್ಲೀಸ್ ದಯವಿಟ್ಟು ಹೇಳಿ, ಇಲ್ಲಾಂದ್ರೆ ನನಗೆ ಬೇಜಾರಾಗುತ್ತೆ. ದಯವಿಟ್ಟು ಹೇಳಿ. The phenomenon in which an EMF is induced in
one coil due to change of current in another coil is called mutual induction. ಹೌದಾ ಇಲ್ಲ ಹೇಳಿ? ಎಸ್ ಇದಕ್ಕಾದ್ರೂ ಹೇಳಿ, ಹೌದಾ ಇಲ್ಲ, ಎಸ್ ಆರ್ ನೋ ಅಂತ ಅದಕ್ಕಾದ್ರೂ ಹೇಳಿ ಕರೆಕ್ಟ್ ಆಗಿ. Yes, sir. ಓಕೆ, ಸೊ ಮ್ಯೂಚುವಲ್ ಇಂಡಕ್ಷನ್ ನೆನಪಿದೆಯಾ? ಫಾರ್ಮುಲಾ ಎಲ್ಲ ಇ ಇಸ್ ಈಕ್ವಲ್ ಟು ಎಮ್ ಇಂಟು ಡಿ ಪೈ ಬಿ ಡಿವೈಡೆಡ್ ಬೈ ಡಿ ಟಿ, ಎಮ್ ಇಂಟು ಡಿ ಪೈ ಬಿ ಡಿವೈಡೆಡ್ ಬೈ ಡಿ ಟಿ. ಆಮೇಲೆ ಇದನ್ನಂತರೂ ನಾನು ಇಲ್ಲಿ ಮ್ಯಾಗ್ನಿಟ್ಯೂಡ್ ಹಾಕ್ತೀನಿ, ಪ್ಲಸ್ ಮೈನಸ್ ಜಂಜಟ್ ಹೋಗ್ಬಿಡುತ್ತೆ. ಓಕೆ, ಸೊ ಆಮೇಲೆ ಇದರಿಂದ ಕ್ವಶನ್ ಡಿಫೈನ್ ಮ್ಯೂಚುವಲ್ ಇಂಡಕ್ಟನ್ಸ್. ಡಿಫೈನ್ ಮ್ಯೂಚುವಲ್ ಇದು ಮ್ಯೂಚುವಲ್ ಇಂಡಕ್ಷನ್, ಇದು ಮ್ಯೂಚುವಲ್ ಇಂಡಕ್ಟನ್ಸ್ ಆರ್ ಕೋಎಫಿಷಿಯಂಟ್ ಆಫ್ ಮ್ಯೂಚುವಲ್ ಇಂಡಕ್ಷನ್. ಎರಡು ಡಿಫ್ರೆನ್ಸ್ ಇದೆಯಲ್ಲ ವರ್ಡ್ಸ್ ಅಲ್ಲಿ, ಅಥವಾ ಎರಡು ಒಂದೇನಾ? ಆರ್ ಅಂದ್ರೆ ಇವೆರಡು ಸೇಮ್ ಇದೆ. ಕೋಎಫಿಷಿಯಂಟ್ ಆಫ್ ಮ್ಯೂಚುವಲ್ ಇಂಡಕ್ಷನ್ ಅಂದ್ರೆ ಕೋಎಫಿಷಿಯಂಟ್ ಆಫ್ ಮ್ಯೂಚುವಲ್ ಇಂಡಕ್ಷನ್ ಅಥವಾ ಮ್ಯೂಚುವಲ್ ಇಂಡಕ್ಟನ್ಸ್ ಅಂದ್ರೆ ಒಂದೇ, ಬಟ್ ಮ್ಯೂಚುವಲ್ ಇಂಡಕ್ಷನ್ ಅಂದ್ರೆ ಬೇರೆ ಆಗುತ್ತೆ. ಅದು ಫಿನಾಮಿನಾ, ಇಂಡಕ್ಷನ್ ಅಂದ್ರೆ. ಗೊತ್ತಾಯ್ತಾ? ಓಕೆ, ಸೊ ಡೆಫಿನೇಷನ್ ಏನಾಗುತ್ತೆ ಅಂತ ಗೊತ್ತಿದೆ ನಿಮಗೆ? ಏನು ಡೆಫಿನೇಷನ್ ಬರೀತೀರಾ ಇಲ್ಲಿ ಹೇಳಿ ನೋಡೋಣ. ಈ ಫಾರ್ಮುಲಾ ಯೂಸ್ ಮಾಡ್ಕೋತಿರಲ್ಲ, ಇ ಈಸ್ ಈಕ್ವಲ್ ಟು ಎಮ್ ಇಂಟು ಡಿ ಪೈ ಬಿ ಬೈ ಡಿ ಟಿ. ಸೊ ಎಮ್ ಈಸ್ ಈಕ್ವಲ್ ಟು ಏನಾಗುತ್ತೆ? ಮ್ಯಾಗ್ನಿಟ್ಯೂಡ್ ಆಫ್ ಇ ಡಿವೈಡೆಡ್ ಬೈ ಡಿ ಪೈ ಬಿ ಡಿವೈಡೆಡ್ ಬೈ ಡಿ ಟಿ ಆಗುತ್ತೆ. ಹೌದಾ? ಸೊ ಅದಕ್ಕೆ ಏನು ಬರೀತೀರಾ ಇಲ್ಲಿ? ಡಿ ಪೈ ಬಿ ಬೈ ಡಿ ಟಿನ ಅಥವಾ ಡಿ ಐ ಬೈ ಡಿ ಟಿ, ಸಾರಿ ಡಿ ಪೈ ಬಿ ಬೈ ಡಿ ಟಿ ಅನ್ನೋಕ್ಕಿಂತ ಏನು ಬೇಕಿಲ್ಲಿ ನೋಡಿ, ಸುಮ್ಮನೆ ಇದ್ದೀರಾ, ಯಾರೋ ಏನು ಹೇಳ್ತಾನೆ ಇಲ್ಲ. ಓಕೆ, ಡಿ ಐ ಬೈ ಡಿ ಟಿ, ಯಾಕಂದರೆ ಫ್ಲಕ್ಸ್ ಚೇಂಜ್ ಆಗ್ಬೇಕಂದ್ರೆ ಕರೆಂಟ್ ಚೇಂಜ್ ಆಗಬೇಕು. ಡಿ ಐ ಬೈ ಡಿ ಟಿ ಆಗಬೇಕಿಲ್ಲ ಇದು. ಓಕೆ, ಇ ಡಿವೈಡೆಡ್ ಬೈ ಡಿ ಐ ಬೈ ಡಿ ಟಿ. ಸೊ ಇಫ್ ಡಿ ಐ ಬೈ ಡಿ ಟಿ ಈಸ್ ಈಕ್ವಲ್ ಟು 1 ಆಂಪಿಯರ್ ಪರ್ ಸೆಕೆಂಡ್, 1 ಆಂಪಿಯರ್ ಪರ್ ಸೆಕೆಂಡ್ ಅಂದರೆ ಎಮ್ ಏನಾಗುತ್ತೆ? ಮ್ಯಾಗ್ನಿಟ್ಯೂಡ್ ಆಫ್ ಇ ಆಗುತ್ತೆ. ಅದಕ್ಕೋಸ್ಕರ ಏನು ಬರೀತೀರಾ? ವ್ಯಾನ್ ಕರೆಂಟ್ ಇನ್ ಎ ಕಾಯಿಲ್, changes at a rate of 1 ampere per second if EMF induced, ಬರ್ಕೋಬೇಕೆಲ್ಲರೂ, if EMF induced in another coil, is 1 volt, then mutual inductance, no, not 1 volt, it's 1 henry ಬರೀತಾ ಇದ್ದೀನಿ ನಾನು. 1 henryಗೆ ಡೆಫಿನೇಷನ್ ಬರೀತಾ ಇದ್ದೀನಿ, ಅಬ್ಸರ್ವ್ ಮಾಡಿ. changes at a rate of 1 ampere per second. Okay, then EMF induced in another coil, is equal to mutual inductance, between coils. Okay, so ಅದೇ ರೀತಿಯ ಕ್ವಶನ್ ಹಿಂಗೆ ಕೇಳಿದ್ರೆ, ಡಿಫೈನ್ 1 henry ಆಫ್ ಮ್ಯೂಚುವಲ್ ಇಂಡಕ್ಟನ್ಸ್. ಇಲ್ಲಿ ಏನು ಕೇಳಿದ್ದಾರೆ? ಜಸ್ಟ್ ಡಿಫೈನ್ ಮ್ಯೂಚುವಲ್ ಇಂಡಕ್ಟನ್ಸ್ ಅಂತ ಕೇಳಿದ್ದಾರೆ. ಮ್ಯೂಚುವಲ್ ಇಂಡಕ್ಟನ್ಸ್ ಡೆಫಿನೇಷನ್ ಇಲ್ಲೇ ಡಿಫೈನ್ 1 henry ಆಫ್ ಮ್ಯೂಚುವಲ್ ಇಂಡಕ್ಟನ್ಸ್ ಅಂತಾರೆ. ಡಿಫ್ರೆನ್ಸ್ ಗೊತ್ತಾಗ್ತಿದ್ದಿಲ್ಲ? ಯಾರಿಗಾದ್ರೂ ಕನ್ಫ್ಯೂಸ್ ಆಗ್ತಾ ಇದ್ರೆ ಎಸ್ ಅನ್ನಿ. ಎಸ್ ಅನ್ನಿ ಪ್ಲೀಸ್. ನಾನು ಮತ್ತೆ ಬರ್ತೀನಿ ವಾಪಸ್ ಅದಕ್ಕೆ. ಸೊ ಈ ರೀತಿಯಾಗಿ 1 henry ಮಾಡುವಾಗ ಏನು ಮಾಡಬೇಕಾಗುತ್ತೆ? ಇಫ್ ಡಿ ಐ ಬೈ ಡಿ ಟಿ ಈಸ್ ಈಕ್ವಲ್ ಟು 1 ಆಂಪಿಯರ್ ಪರ್ ಸೆಕೆಂಡ್ and magnitude of EMF is also equal to 1 volt, then what will happen? M is equal to 1 by 1 means 1 henry. So definition, what will you write at that time? If current is changing at a rate of 1 ampere per second in one coil, and EMF induced in another coil, is 1 volt, then mutual inductance is 1 henry. Clear? ನೆನಪು ಬರ್ತಾ ಇದೆಯಾ ಎಲ್ರಿಗೂ ಇದು ಏನೇನು ಕ್ವಶನ್ ಇದೆ ಅಂತ ಹೇಳಿ? ಏನಿಲ್ವಾ? ಮತ್ತೆ ಮ್ಯೂಚುವಲ್ ಇಂಡಕ್ಟನ್ಸ್ ಈಕ್ವಲ್ ಟು ಫಾರ್ಮುಲಾ ಏನಿದೆ ನೆನಪಿದೆಯಾ? ಮ್ಯೂ ನಾಟ್ ಇಂಟು N1 N2 ಇಂಟು L2 ಇಂಟು R2 ಸ್ಕ್ವೇರ್, ಪೈ R2 ಸ್ಕ್ವೇರ್ ಆ್ಯಕ್ಚುಲಿ,
ಪೈ ಆರ್ ಟು ಸ್ಕ್ವೇರ್ ಈ ರೀತಿಯಾಗಿ ಇದೆಯಾ ಇಲ್ಲ ಚೆಕ್ ಮಾಡಿ ದಯವಿಟ್ಟು. ಲಾಜಿಕಲಿ ನೆನ್ಪಿಡ್ಬೇಕು ಇವನ್ನ. ಮ್ಯೂಚುವಲ್ ಇಂಡಕ್ಟೆನ್ಸ್ ಫಾರ್ಮುಲಾ ಈ ರೀತಿಯಾಗಿ ಇದೆಯಲ್ಲ ನೆನ್ಪು ಮಾಡ್ಕೊಳ್ಳಿ. ಏನಾದರೂ ಗಡಿ ಬಿಡಿದ್ರೆ ಅದನ್ನು ಕೂಡ ಹೇಳಿ. ನಾನು ಲಾಜಿಕ್ ವೈಸ್ ನೆನ್ಪಿಟ್ಟಿದ್ದೀನಿ ಇದನ್ನು, ಹೌದಾ. ಓದಿ ನೆನಪಾಗಿದೆ ಅದು, ಅದಕ್ಕೆ ನೀವು ಓದಿ ಒಂದು ಲಾಜಿಕ್ ವೈಸ್ ನೆನಪಿಟ್ಕೋಬೇಕು ಅದನ್ನ. ದಯವಿಟ್ಟು ಚೆಕ್ ಮಾಡಿ ಹೇಳ್ತೀರಾ ಇದನ್ನ ಕರೆಕ್ಟಾಗಿದೆಯಾ ಇಲ್ಲ ಅಂತ ಹೇಳಿ. ಇಲ್ಲೇ ಇರುತ್ತೆ ನೋಡಿ ಹಿಂದ್ಗಡೆ ನಿಮ್ಮ ಹತ್ರ. ಅಲ್ರಿ ಎಲ್ಲರೂ ಇದ್ದೀರಾ ಇಲ್ವಾ ಏನು? ನಾನು ಒಬ್ಬನೇ ಟೀಚ್ ಮಾಡ್ತಾ ಇದ್ದೀನ. ಬರ್ಕೊಂಡ್ರೆ ಎಲ್ಲ ಇದನ್ನ? 7 ಜನ ಇದ್ದಾರೆ. ಕಾವೇರಿ, ಅಪೇಕ್ಷಾ ಆರ್ ಯು ಅಂಡರ್ಸ್ಟ್ಯಾಂಡಿಂಗ್ ಎವ್ರಿಥಿಂಗ್? ಅಪೇಕ್ಷಾ ಅಂಡ್ ಅನುಷಾ ನಿಮ್ಗೆ ಅರ್ಥ ಆಗ್ತಾರೆ? ಎಸ್ ಅನ್ನಿ. ಓಕೆ. ಸೊ ನೆಕ್ಸ್ಟ್ ಜ್ಯೋತಿ, ಸಾನಿಯಾ, ಅಲಿಬಾಯಿ, ಸ್ನೇಹ, ಪುಂಡಿಪಲ್ಲೆ. ಓಕೆ ಫೈನ್. ಸೊ ರೆಕಾರ್ಡ್ ಅಂತೂ ಆಗ್ತಾ ಇದೆ, ನಾವಿಲ್ಲಿ ನೋಡ್ಬೋದು ಯಾರು ನೋಡ್ತಾ ಇದ್ರು ಕೂಡ. ಇದು ಕರೆಕ್ಟ್ ಆಗಿದೆಯಾ ಇಲ್ಲ ಕನ್ಫರ್ಮ್ ಮಾಡಿ ದಯವಿಟ್ಟು. ಕರೆಕ್ಟ್ ಐತಿಲ್ಲ? ಅದ ಕರೆಕ್ಟ್ ಇರ್ಬೇಕ್ರಿ, ಅದು ಕರೆಕ್ಟ್ ಇರ್ಲಿಕ್ಕೆ ಬೇಕ್ರಿ, ಹೌದ್ರಿ. ಆ ರೀತಿಯಾಗಿ ಡಿಸೈನ್ ಮಾಡಿದ್ದದ, ಸೊ ಹಿಂಗೆ ಕರೆಕ್ಟ್ ಇದ್ದೇ ಇರ್ತದೆ ಅದು, ಹೌದಾ. ಸೊ ಅದ್ರ ಸಲುವಾಗಿ ನೀವು ಇದನ್ನ ನೆನ್ಪಿಟ್ಕೊಳಕ್ ನೋಡ್ರಿ. ಇಲ್ಲಿ ಒಂದು μ0 ಬರ್ತದ, ಇನ್ನೊಂದು n² ಅಂತ ಬರ್ತಿತ್ತ, ಅದನ್ನ n1 n2 ಮಾಡಿವ. ಆಮೇಲೆ ಎಲ್ ಅಂತ ಬರ್ತಿತ್ತು, ಅದನ್ನ L2 ಸೆಕೆಂಡ್ ಮಾಡಿವ. ನೆಕ್ಸ್ಟ್ ಪೈ r2² ಅಂತ ಮಾಡಿವ, ಅಷ್ಟೇ, ಮತ್ತೇನಿಲ್ಲ. ಓಕೆ ಫೈನ್. ಸೊ ಮ್ಯೂಚುವಲ್ ಇಂಡಕ್ಟೆನ್ಸ್ ಬಗ್ಗೆ ಗೊತ್ತಾಯ್ತು. ಗೊತ್ತಾದ ತಕ್ಷಣ ಇನ್ನೇನು ಗೊತ್ತಾಗಬೇಕು ನೆಕ್ಸ್ಟ್? ಮತ್ತೇನಾದರೂ ಹೇಳಿದ್ನ ನಾನು ಮ್ಯೂಚುವಲ್ ಇಂಡಕ್ಷನ್ ಆದ್ಮೇಲೆ? ಹೇಳಿದ್ನೋ ಇಲ್ಲೋ ಮತ್ತೇನಾದ್ರು? ಏನಾದ್ರು ಬಿಟ್ನಿ ಟಾಪಿಕ್? ಮೋಷನಲ್ ಇ ಎಮ್ ಎಫ್ ನೆನಪೈತಿ? ಮೋಷನಲ್ ಇ ಎಮ್ ಎಫ್ ಅಂತ ಹೇಳಿದ್ನಿ. ಮೋಷನಲ್ ಇ ಎಮ್ ಎಫ್ ನೆನಪೈತೆನಾ? ಹಿಂಗೆ ಎಲ್ಲ ಕ್ರಾಸ್ ಮ್ಯಾಗ್ನೆಟಿಕ್ ಫೀಲ್ಡ್ ಇರ್ತಾ ಇತ್ತು. ಈ ಮ್ಯಾಗ್ನೆಟಿಕ್ ಫೀಲ್ಡ್, ಬಿ ಮ್ಯಾಗ್ನೆಟಿಕ್ ಫೀಲ್ಡ್ ಒಳಗಡೆ ಒಂದು ಕಂಡಕ್ಟರ್ ಲೆಂತ್ ಎಲ್ ಇದ್ದದ್ದು ನಾವು ಡಿ ಎಕ್ಸ್ ಮೂವ್ ಮಾಡಿದ್ದೀವಿ. ಮಾಡಿಸಿಲ್ಲ ಇದನ್ನು? ಎಸ್. ಇ ಎಮ್ ಎಫ್ ಇಸ್ ಈಕ್ವಲ್ ಟು ಬಿ ಎಲ್ ವಿ ಅಂತ ಬಂದಿದ್ದು. ಇದು ವಿ ವೆಲಾಸಿಟಿಲಿ ಹೊಂಟಿತ್ತು ಡಿ ಎಕ್ಸ್ ಲೆಂತನ್ನು. ಡಿ ಎಕ್ಸ್ ಲೆಂತ್ ಹೋಗ್ಬೇಕಾಗಿತ್ತಂದ್ರೆ ಮಾಡಿಸಿಲ್ಲ ಒಂದ ವರ್ಡ್ ಒಳಗಡೆ ಹೇಳಬೇಕು ಪಟ್ನ. ಎಸ್ ಪ್ಲೀಸ್ ಹೇಳ್ರಿ. ಮಾಡ್ಸಿರಿ ಸರ್. ಓಕೆ. ಮ್ಯಾಗ್ನೆಟಿಕ್ ಫ್ಲಕ್ಸ್ ಇಸ್ ಈಕ್ವಲ್ ಟು ಏನಾಗ್ತದೆ? ಇದು ಬಿ ಎ ಕಾಸ್ ಥೀಟಾ ಅಂತ ಆಗ್ತದೆ, ಹೌದಾ. ಸೊ ಮ್ಯಾಗ್ನೆಟಿಕ್ ಫ್ಲಕ್ಸ್ ಇಸ್ ಈಕ್ವಲ್ ಟು ಬಿ. ಇ ಅಂದ್ರೆ ಏನಾಗ್ತದೆ? ಇ ಅಂದ್ರೆ ನೋಡ್ರಿ ಲೆಂತ್ ಏನದ ಇದ್ರದ್ದು, ಇಲ್ಲಿ ನೋಡ್ರಿ ಲೆಂತ್ ಅದಲ್ಲ, ಇದು ಎಷ್ಟದ? ಇದು ಎಲ್ ಅದ, ಹೌದಾ. ಆಮೇಲೆ ಡಿ ಎಕ್ಸ್ ದೂರ ನೋಡ್ರಿ, ಇಟ್ಟು ದೂರ ಡಿ ಎಕ್ಸ್ ದೂರ ಹೋಗೈತ್ರಿ. ಇದು ರೆಕ್ಟ್ಯಾಂಗಲ್ ಆಕೈತಿಲ್ಲ? ಸೊ ಇದೊಂಥರ ರೆಕ್ಟ್ಯಾಂಗಲ್ ಟೈಪ್ ಹಿಂಗೆ ಕಾಣಿಸ್ತಂಗಿಲ್ಲ? ಇಲ್ಲಿ ನೋಡ್ರಿ ರೆಕ್ಟ್ಯಾಂಗಲ್ ಟೈಪ್ ರೀ. ಅಂದ್ರೆ ಏರಿಯಾ ಎಷ್ಟಾಕೈತಿ? ಇದ್ರದ್ದು ಲೆಂತ್ ಎಲ್ ರೀ, ಇದ್ರದ್ದು ಬ್ರೆಡ್ ಐತಿ ನೋಡ್ರಿ, ಇದು ಡಿ ಎಕ್ಸ್ ರೀ. ಡಿ ಟಿ ಟೈಮ್ನಾಗ ಹೋಗೈತ್ರಿ. ಇಲ್ಲಿರುವಂಥ ಡಿ ಎಕ್ಸ್ ರೀ, ಇಲ್ಲಿರುವಂಥದ್ದು ಡಿ ಎಕ್ಸ್, ಕರೆಕ್ಟಾ. ಸೊ ಲೆಂತ್ ಇಂಟು ಬ್ರೆಡ್ ಅಂದ್ರೆ ಏರಿಯಾ ಎಷ್ಟಾಕೈತ್ರಿ? ಇದು ಎಲ್ ಇಂಟು ಡಿ ಎಕ್ಸ್ ಆಕೈತಿ, ಹೇಳಿದ್ನಿ ಅದನ್ನು. ಓಕೆ, ಎಲ್ ಡಿ ಎಕ್ಸ್ ಆಗ್ತದೆ, ಕರೆಕ್ಟ್ ಹೌದಿಲ್ರಿ. ಆಮೇಲೆ ಕಾಸ್ ಥೀಟಾ ಅಂದ್ರೆ ಏನಾಗ್ತದೆ? ಕಾಸ್ 0 ಡಿಗ್ರಿ ಆಗ್ತದೆ, ಯಾಕಂದ್ರೆ ಮ್ಯಾಗ್ನೆಟಿಕ್ ಫೀಲ್ಡ್ ಒಳಗೈತಿ. ಆಮೇಲೆ ಏರಿಯಾ ವೆಕ್ಟರ್ ಇದ್ರದ್ದು ಹೊರಗಿರ್ತದೆ ರೀ, ಕಂಡಕ್ಟರ್ ಅದ್ರಿ, ಸಿಲಿಂಡ್ರಿಕಲ್ ಕಂಡಕ್ಟರ್. ಸಿಲಿಂಡ್ರಿಕಲ್ ಇರ್ತೈತೆ ರೀ ನೋಡಾಕ್ರಿ ಕಂಡಕ್ಟರ್ ರೀ. ಅದ್ರ ಏರಿಯಾ ವೆಕ್ಟರ್ ಹಿಂಗೆ ಹೊರಗಿರ್ತದೆ ರೀ, ಸ್ಕ್ರೀನಿಂದ ಹೊರಗೆ. ಮ್ಯಾಗ್ನೆಟಿಕ್ ಫೀಲ್ಡ್ ಒಳಗಿರ್ತೈತೆ ರೀ, ಒಳಗಲ್ಲ ಸಾರಿ, ಇದು ಹೊರಗಿರ್ತದೆ, ಏರಿಯಾ ವೆಕ್ಟರ್ ಹೊರಗಿರ್ತದೆ. ಬಟ್ ಆ್ಯಂಗಲ್ 0 ಆಗ್ತದೆ ರೀ ಇಲ್ಲಿ. ಸೊ ಕಾಸ್ 0 ಆತಂದ್ರೆ ಪೈ ಬಿ ಇಸ್ ಈಕ್ವಲ್ ಟು ಏನಾಗ್ತದೆ ರೀ? ಇದು ಬಿ ಎಲ್ ಇಂಟು ಡಿ ಎಕ್ಸ್ ಆಗ್ತದೆ. ಕಾಸ್ 0 ಅಂದ್ರೆ 1 ರೀ, ಅದು ಹೌದ್ರಿ. ಸೊ ಪೈ ಬಿ ಇಸ್ ಈಕ್ವಲ್ ಟು ಏನು ಬರ್ತೀರಿ ಇಲ್ಲಿ? ಬಿ ಎಲ್ ಡಿ ಎಕ್ಸ್. ನೆಕ್ಸ್ಟ್ ಅಕಾರ್ಡಿಂಗ್ ಟು ಫ್ಯಾರಡೇಸ್ ಸೆಕೆಂಡ್ ಲಾ ಆಫ್ ಎಲೆಕ್ಟ್ರೋಮ್ಯಾಗ್ನೆಟಿಕ್ ಇಂಡಕ್ಷನ್. ಸೊ ಎರಡನೇ ಲಾ ಪ್ರಕಾರ ಏನಾಕೈತೆ ರೀ? ಮ್ಯಾಗ್ನಿಟ್ಯೂಡ್ ಆಫ್ ದ ಇ ಎಮ್ ಎಫ್ ಈಸ್ ಈಕ್ವಲ್ ಟು ಹೇಳ್ರಿ ಡಿ ಪೈ ಬಿ ಡಿವೈಡೆಡ್ ಬೈ ಡಿ ಟಿ. ಅಂದ್ರೆ ಮ್ಯಾಗ್ನಿಟ್ಯೂಡ್ ಆಫ್ ಇ ಈಸ್ ಈಕ್ವಲ್ ಟು ಏನಾಕೈತೆ ರೀ? ಡಿ ಬೈ ಡಿ ಟಿ ಆಫ್ ಬಿ ಎಲ್ ಇಂಟು ಡಿ ಎಕ್ಸ್, ಹೌದಾ. ಮ್ಯಾಗ್ನಿಟ್ಯೂಡ್ ಆಫ್ ಇ ಎಮ್ ಎಫ್ ಈಸ್ ಈಕ್ವಲ್ ಟು ಬಿ ಎಲ್ಲ ಕಾನ್ಸ್ಟೆಂಟ್ ರೀ, ಡಿ ಬೈ ಡಿ ಟಿ ಆಫ್ ಡಿ ಎಕ್ಸ್ ಅನ್ನೋ ಬದಲಿ ಜಸ್ಟ್ ಎಕ್ಸ್ನು ಅನ್ಬೋದು ರೀ. ಸೊ ಮ್ಯಾಗ್ನಿಟ್ಯೂಡ್ ಆಫ್ ಇ ಈಸ್ ಈಕ್ವಲ್ ಟು ಬಿ ಎಲ್ ಡಿ ಬೈ ಡಿ ಎಕ್ಸ್, ಸಾರಿ ಡಿ ಬೈ ಡಿ ಟಿ ಅಲ್ರಿ, ಇದು ಡಿ ಬೈ ಡಿ ಟಿ ಆಫ್ ಡಿ ಎಕ್ಸ್ ಆರ್ ಎಕ್ಸ್ ಅಂದ್ರೆ ವಿ ಆಕೈತೆ ರೀ. ಸೊ ಇಟ್ ಈಸ್ ಬಿ ಎಲ್ ವಿ, ಕರೆಕ್ಟ್ ರೀ. ಮ್ಯಾಗ್ನೆಟಿಕ್ ಫೀಲ್ಡ್ ರೀ, ಲೆಂತ್ ರೀ, ಆಮೇಲೆ ವೆಲಾಸಿಟಿ ಎಷ್ಟು ಅದಾವ ಅದ್ರ ಪ್ರಕಾರ ಅದ್ರೊಳಗಡೆ ಮೋಷನಲ್ ಇ ಎಮ್ ಎಫ್. ಹೆಚ್ಚು ಮ್ಯಾಗ್ನೆಟಿಕ್ ಫೀಲ್ಡ್ ಮೂವ್ಮೆಂಟ್ ಮಾಡ್ರೆ ಹೆಚ್ಚು ಇ ಎಮ್ ಎಫ್ ರೀ. ಕಂಡಕ್ಟರ್ ಲೆಂತ್ ಹೆಚ್ಚಿದ್ರು ಹೆಚ್ಚು ಇ ಎಮ್ ಎಫ್ ರೀ, ವೆಲಾಸಿಟಿ ಹೆಚ್ಚಿದ್ರು ಹೆಚ್ಚು ಇ ಎಮ್ ಎಫ್, ಅದು ಬರ್ತದೆ ರೀ. ಈ ಡಯಾಗ್ರಾಮ ಇಷ್ಟೆಲ್ಲ ಏನು ಗಡಿಬಿಡಿ ಏನಾಗೈತೆ ನೋಡ್ರಿ, ಅದನ್ನೆಲ್ಲ ರಿಮೂವ್ ಮಾಡಿ ನೀಟಾಗಿ ಡಯಾಗ್ರಾಮ್ ತೆಗೆದುಬಿಟ್ರೆ ಮುಗಿದು ಹೋಗ್ಬಿಡ್ತದೆ ರೀ. ತಿಳಿತ್ರಿ? ಮಾಡ್ಸಿನ ಆಲ್ರೆಡಿ ಇದನ್ನು.
ಹಿಂಗೆ ಮ್ಯಾಗ್ನೆಟಿಕ್ ಫೀಲ್ಡ್ ತೋರಿಸಿ ಹಿಂಗೆ ಭಾಳಟ್ ಮ್ಯಾಗ್ನೆಟಿಕ್ ಫೀಲ್ಡ್ ಕ್ರಾಸ್ ಮ್ಯಾಗ್ನೆಟಿಕ್ ಫೀಲ್ಡ್ ಔಟ್ಸೈಡ್ ಐತೆ ತೋರಿಸಿ ಇದ್ರೊಳಗಡೆ ಒಂದು ಕಂಡಕ್ಟರ್ ತೋರಿಸೋದ್ರಿ ಹೆಂಗೆ ರೀ ಅದ್ರಿ ಲೆಂತ್ ಎಲ್ ರೀ ಇದು ಎಷ್ಟು ಲೆಂತ್ ಹೋಗ್ತೈತೆ ರೀ ಇದು ಡಿ ಎಕ್ಸ್ ಲೆಂತ್ ಹೋಗ್ತೈತೆ ರೀ ಇಲ್ಲಿ ಅದ್ರಿ ಎಷ್ಟು ಟೈಮ್ನಾಗ ರೀ ಡಿ ಟಿ ಟೈಮ್ ಇಲ್ಲೇ ಸಣ್ಣ ಹಿಂಗೆ ಬರೆದು ಬಿಡೋದ್ರಿ ಬಿ ಅಂದ್ರೆ ಏನು ರೀ ಮ್ಯಾಗ್ನೆಟಿಕ್ ಫೀಲ್ಡ್ ರೀ ಎಲ್ ಅಂದ್ರೆ ಏನು ರೀ ಲೆಂತ್ ಆಫ್ ಕಂಡಕ್ಟರ್ ಹೌದ್ರಿ ಇಷ್ಟು ಬರೋದ ಡೆರಿವೇಶನ್ ಸ್ಟಾರ್ಟ್ ಮಾಡೋದ್ರಿ ಮಾಡ್ತೀರಿ ಮೋಷನಲ್ ಇ ಎಮ್ ಎಫ್ ಎಕ್ಸಾಮ್ನಾಗ ಬರ್ತಾನೆ ಮಾಡ್ತೀರಿ ಇದನ್ನ 2 ಮಾರ್ಕಿಗೆ 3 ಮಾರ್ಕಿಗೆ ಈಸಿ ಐತ್ಲೆ ಎಸ್ ಸರ್. ಓಕೆ ನೆಕ್ಸ್ಟ್ ಇದಾಗ ಮತ್ತೇನು ರೀ ಮತ್ತೇನು ಉಳ್ದಿರಕಿಲ್ರಿ ಈಗ ನೆಕ್ಸ್ಟ್ ಉಳಿದದ್ದು ಒಂದು ಟಾಪಿಕ್ ಐತ್ರಿ ಎನರ್ಜಿ ಸ್ಟೋರ್ಡ್ ಇನ್ ಇಂಡಕ್ಟರ್ ಐತ್ರಿ ಎನರ್ಜಿ ಸ್ಟೋರ್ಡ್ ಇನ್ ಇಂಡಕ್ಟರ್ ಅಂತ ಹೇಳಿ ಇದೊಂದು ಟಾಪಿಕ್ ನೋಡ್ರಿ ಹೆಡ್ಡಿಂಗ್ ಹಾಕ್ಬೇಡ್ರಿ ಸ್ವಲ್ಪ ವೇಟ್ ಮಾಡ್ರಿ ಎನರ್ಜಿ ಸ್ಟೋರ್ಡ್ ಇನ್ ಇಂಡಕ್ಟರ್ ನೋಡೋಕ್ಕಿಂತ ಮೊದಲು ನಿಮ್ಗೆ ಪವರ್ ಬಗ್ಗೆ ಒಂದು ಸ್ವಲ್ಪ ಐಡಿಯಾ ಬರಬೇಕ್ರಿ ಅಂದ್ರೆ ಅದು ನಿಮ್ಗೆ ಗೊತ್ತಾಕೈತಿ ಏನಂತ ಹೇಳಿ ಈಗ ನೋಡ್ರಿ ಒಂದು ಮಾತು ನನಗೆ ಹೇಳ್ರಿ ಇ ಎಮ್ ಎಫ್ ಇಂಡ್ಯೂಸ್ಡ್ ಇನ್ ಇಂಡಕ್ಟರ್ ಸೆಲ್ಫ್ ಇಂಡಕ್ಟರ್ ಇಸ್ ಈಕ್ವಲ್ ಟು ಇ ಇಸ್ ಈಕ್ವಲ್ ಟು ಎಲ್ ಇಂಟು ಡಿ ಐ ಬೈ ಡಿ ಟಿ ಇದು ಐತೋ ಇಲ್ಲೋ ಹೇಳ್ರಿ ಮೊದಲೇ ಮಾತು ಈ ಫಾರ್ಮುಲಾ ಎಲ್ಲರಿಗೂ ಗೊತ್ತೈತೋ ಗೊತ್ತಿಲ್ಲೋ ಗೊತ್ತಿದ್ರೆ ಎಸ್ ಅನ್ರಿ ಗೊತ್ತಿರ್ಲಿಕ್ಕೆ ನೋ ಅನ್ರಿ ಇಟ್ಟೋ ತನಕ ಅದನ್ನ ಹೇಳಿದ್ನೆ ಗೊತ್ತೈತ್ರಿ ಇದು ಫಾರ್ಮುಲಾ ರೀ ಎಸ್ ಸರ್. ಓಕೆ ನೆಕ್ಸ್ಟ್ ಪವರ್ ಈಸ್ ಈಕ್ವಲ್ ಟು ವರ್ಕ್ ಬೈ ಟೈಮ್ ಅಂತ ಗೊತ್ತೈತೇನ್ರಿ ಫಾರ್ಮುಲಾ ರೀ ನಿಮಗೆ 9th ಸ್ಟ್ಯಾಂಡರ್ಡ್ನಾಗ ಫಸ್ಟ್ ಇಯರ್ನಾಗೆಲ್ಲ ಕಲ್ತಿದ್ರಿ ಪವರ್ ಈಸ್ ಈಕ್ವಲ್ ಟು ವರ್ಕ್ ಬೈ ಟೈಮ್ ಅಂತ ಹೇಳಿ ನೆನಪೈತ್ರಿ ಎಸ್ ಸರ್. ಓಕೆ ನೆಕ್ಸ್ಟ್ ಪವರ್ ಈಸ್ ಈಕ್ವಲ್ ಟು ವಿ ಕ್ಯೂ ಬೈ ಟಿ ಆಕೈತ್ರಿ ಸರ್ ಇದೆಲ್ಲಿಂದ ಬತ್ರಿ ವಿ ಕ್ಯೂ ರೀ ನೆನಪೈತ್ರಿ ವಿ ಈಸ್ ಈಕ್ವಲ್ ಟು ಫಾರ್ಮುಲಾ ರೀ ಡಬ್ಲ್ಯೂ ಬೈ ಕ್ಯೂ ರೀ ಪೊಟೆನ್ಷಿಯಲ್ ರೀ ಇದರ ಮೆಕ್ಯಾನಿಕಲ್ ವರ್ಕ್ ಮಾಡಿದ್ರೆ ಇದೇನು ವಿ ಕ್ಯೂ ಬರೋಲ್ಲ ಬಟ್ ಇಲ್ಲಿ ನಾವು ಎಲೆಕ್ಟ್ರಿಕಲ್ ವರ್ಕ್ ಮಾಡ್ತೀವಲ್ರಿ ವಿ ಈಸ್ ಈಕ್ವಲ್ ಟು ಡಬ್ಲ್ಯೂ ಬೈ ಕ್ಯೂ ಹತ್ರ ಸೆಕೆಂಡ್ ಚಾಪ್ಟರ್ನಾಗ ಬಂದೈತೋ ಬಂದಿಲ್ಲೋ ಅದನ್ನ ಹೇಳ್ರಿ ಮೊದಲೇ ಮಾತನ್ನ ಹಿಂಗಂದ್ರೆ ಏನ್ರಿ ಎಲೆಕ್ಟ್ರೋಸ್ಟಾಟಿಕ್ ಪೊಟೆನ್ಷಿಯಲ್ ಡಿಫ್ರೆನ್ಸ್ ಹೌದಿಲ್ರಿ ಇದು ವರ್ಕ್ ಡನ್ ಫಾರ್ ಯೂನಿಟ್ ಚಾರ್ಜ್ ಟು ಬ್ರಿಂಗ್ ಇಟ್ ಫ್ರಮ್ ಒನ್ ಪಾಯಿಂಟ್ ಟು ಅನದರ್ ಪಾಯಿಂಟ್ ಈಸ್ ಕಾಲ್ಡ್ ಪೊಟೆನ್ಷಿಯಲ್ ಡಿಫ್ರೆನ್ಸ್ ಅಂತ ಮಾತಾಡಿದ್ದೀವೋ ಇಲ್ಲೋ ಪ್ಲೀಸ್ ಟೆಲ್ ಮೀ ಮಾತಾಡಿದ್ದೀವ್ರಿ ಅದಕ್ಕೆ ವರ್ಕ್ ಈಸ್ ಈಕ್ವಲ್ ಟು ಏನಾಕೈತ್ರಿ ವಿ ಕ್ಯೂ ಅತ್ತಾಕೈತ್ರಿ ಅದಕ್ಕೆ ವರ್ಕ್ ಬದಲಿಗೆ ಈ ವರ್ಕ್ ಬದಲಿಗೆ ಇಲ್ಲಿ ವಿ ಕ್ಯೂ ಅಂತ ಹಚ್ಚೇನ್ರಿ ನಾನು ಓಕೆ ಹೋದಂಗೆ ಗೊತ್ತಾಕೈತಿ ಪೇಷನ್ಸ್ ಇರಲಿ ಸ್ವಲ್ಪ ನೆಕ್ಸ್ಟ್ ಪಿ ಈಸ್ ಈಕ್ವಲ್ ಟು ವಿ ಇಂಟು ಕ್ಯೂ ಬೈ ಟಿ ಅಂದ್ರೆ ಏನಾಕೈತ್ರಿ ಇದು ಐ ಆಕೈತಿಲ್ರಿ ಕ್ಯೂ ಬೈ ಟಿ ಅಂದ್ರೆ ಏನ್ರಿ ರೇಟ್ ಆಫ್ ಫ್ಲೋ ಆಫ್ ಚಾರ್ಜ್ ಫ್ಲೋನ್ ಡಿವೈಡೆಡ್ ಬೈ ಟೈಮ್ ಟೇಕನ್ ಅಂದ್ರೆ ಏನಾಕೈತ್ರಿ ವಿ ಆಕೈತಿ ಆಗಂಗಿಲ್ರಿ ಎಸ್ ವಿ ಇಂಟು ಐ ಆಕೈತಿಲ್ಲ ಪವರ್ ಈಸ್ ಈಕ್ವಲ್ ಟು ಎಸ್ ಆರ್ ನೋ ಪ್ಲೀಸ್ ಟೆಲ್ ಮೀ ಪವರ್ ಈಸ್ ಈಕ್ವಲ್ ಟು ವಿ ಐ ಅಂತ ಹೇಳಿ 10th ಓದಿರಿ ನೀವು ವೋಲ್ಟೇಜ್ ಇಂಟು ಕರೆಂಟ್ ಅಂತ ಹೇಳಿ ಪವರ್ ಈಕ್ವಲ್ ಟು ಡೈರೆಕ್ಟಾಗಿ ಹೇಳಿದ್ರು ಬರ್ತಿತ್ತು ಆದ್ರೂ ನಾ ಬೇಸಿಕ್ಸ್ ಎಲ್ಲ ಹೇಳಿನಿ ನಿಮಗೆ ಓಕೆ ಈಗ ಹೊಳ್ಳಿ ಬರ್ರಿ ಪವರ್ ಈಸ್ ಈಕ್ವಲ್ ಟು ಏನಾಕೈತ್ರಿ ವರ್ಕ್ ಬೈ ಟೈಮ್ ರೀ ವರ್ಕ್ ಈಸ್ ಈಕ್ವಲ್ ಟು ಪಿ ಟಿ ಅಂತ ಬರೀಬೋದನ್ರಿ ವರ್ಕ್ ಈಸ್ ಈಕ್ವಲ್ ಟು ಪಿ ಟಿ ಅಂತ ಬರ್ದಿ ಅಂದ್ರೆ ವರ್ಕ್ ಈಸ್ ಈಕ್ವಲ್ ಟು ಪಿ ಅಂದ್ರೆ ಏನ್ರಿ ವಿ ಐ ರೀ ವಿ ಐ ಇಂಟು ಟಿ ನಡೀತೈತೆ ನೋಡ್ರಿ ಹಿಂಗೆ ಬರ್ದದ್ದು ನಡೀತೈತೆ ಇಲ್ಲ ಹೇಳ್ರಿ ಪ್ಲೀಸ್ ಟೆಲ್ ಮೀ ಎಸ್ ಸರ್. ನಡೀತಿದ್ರೆ ಸೊ ನೆಕ್ಸ್ಟ್ ನೋಡ್ರಿ ಇಲ್ಲಿ ಈ ವರ್ಕ್ ಡನ್ ಇರ್ತೈತಿ ನೋಡ್ರಿ ಇಂಡಕ್ಟರ್ನಾಗ ರೀ ಇದೇನು ಇಂಡಕ್ಟರ್ ಐತಿ ನೋಡ್ರಿ ಈ ಇಂಡಕ್ಟರ್ ಒಳಗಡೆ ನಾವು ಕರೆಂಟ್ ಇಲ್ಲಿ ಫ್ಲೋ ಮಾಡಕ್ ಚಾಲೂ ಮಾಡ್ತೀವಿ ರೀ ಕರೆಂಟ್ ಇನ್ಕ್ರೀಸ್ ಮಾಡಿದೀವಿ ಅಂದ್ರೆ ಇದ್ರ ಒಳಗಡೆ ಬಂದಿರುವಂತ ಇ ಎಮ್ ಎಫ್ ಏನ್ ಮಾಡದತ್ರಿ ಈ ಕರೆಂಟ್ ಅನ್ನ ಕಡಿಮೆ ಮಾಡಕ್ ರಿಡ್ಯೂಸ್ ಮಾಡಕ್ ಟ್ರೈ ಮಾಡದತ್ತಿಲ್ರಿ ಯಾಕಂದ್ರೆ ದ ಡೈರೆಕ್ಷನ್ ಆಫ್ ದ ಇಂಡ್ಯೂಸ್ಡ್ ಇ ಎಮ್ ಎಫ್ ಇಸ್ ಸಚ್ ದಟ್ ಇಟ್ ಅಪೋಸಸ್ ದ ಕಾಸ್ ವಿಚ್ ಹಸ್ ಪ್ರೊಡ್ಯೂಸ್ಡ್ ಇಟ್ ಕರೆಂಟ್ ಜಾಸ್ತಿ ಆಗುದಾ ಇದು ಕಾಸ್ ಆಗೈತೆ ಅಂದ್ರೆ ಈ ಕರೆಂಟ್ ಅನ್ನ ಏನ್ ಮಾಡದತ್ರಿ ಅದ ಅಪೋಸ್ ಮಾಡಕ್ ಟ್ರೈ ಮಾಡದತ್ತೋ ಮಾಡಂಗಿಲ್ರಿ ಲೆನ್ಸ್ ಲಾ ರೀ ನೆನಪೈತ್ರಿ ಲೆನ್ಸ್ ಲಾ ಏನಂತ ಹೇಳಿ ಓಕೆ ಅದನ್ನ ಅದು ಅಪೋಸ್ ಮಾಡಕ ಚಾಲೂ ಮಾಡ್ತೈತ್ರಿ ಇಲ್ಲಿ ಹೌದಾ ಸೊ ಇದ್ರ ಬಂದಿರುವಂತ ಇ ಎಮ್ ಎಫ್ ನ ಹೇಳ್ಕೊಟ್ಟಿದ್ದೀನಿ ಲೆನ್ಸ್ ಲಾ ಮರೆಯಂಗಿಲ್ಲ ಇದನ್ನೇನಾದ್ರೂ ಕರೆಂಟ್ ನೀವೇನಾದ್ರೂ ಇನ್ಕ್ರೀಸ್ ಮಾಡಕ್ ನೀವು ಟ್ರೈ ಮಾಡಕತ್ತೀರಪ್ಪ ಇನ್ಕ್ರೀಸ್ ಮಾಡಕ್ ನೀವು ಟ್ರೈ ಮಾಡಕತ್ತೀರಂದ್ರೆ ಇದ್ರೊಳಗಡೆ ಬಂದಿರುವಂತ ಇ ಎಮ್ ಎಫ್ ಯಾಕಂದ್ರೆ ಇದು ಇನ್ಕ್ರೀಸ್ ಮಾಡಿದಂಗ ಮ್ಯಾಗ್ನೆಟಿಕ್ ಫೀಲ್ಡ್ ಇನ್ಕ್ರೀಸ್ ಆಕೈತಿ ಮ್ಯಾಗ್ನೆಟಿಕ್ ಫೀಲ್ಡ್ ಇನ್ಕ್ರೀಸ್ ಆದಂಗ ಮ್ಯಾಗ್ನೆಟಿಕ್ ಫ್ಲಕ್ಸ್ ಇನ್ಕ್ರೀಸ್ ಆಕೈತಿ ಮ್ಯಾಗ್ನೆಟಿಕ್ ಫ್ಲಕ್ಸ್ ಇನ್ಕ್ರೀಸ್ ಆಕೈತೆ ಚೇಂಜ್ ಆಗೈತಿ ಇಲ್ಲಿ ಏನ್ ಬರ್ತೈತಿ ಇ ಎಮ್ ಎಫ್ ಬರ್ತೈತಿ ಈ ಇ ಎಮ್ ಎಫ್ ಹೆಂಗ್ ಇರ್ತೈತಿ ಅಂದ್ರೆ ಅದನ್ನ ಯಾರು ಬರ್ಸಿರ್ತಾರಲ್ಲ ಅದನ್ನ ಅದು ಅಪೋಸ್ ಮಾಡಕ್ ಚಾಲೂ ಮಾಡ್ತೈತಿ ಅಂದ್ರೆ ಇದನ್ನ ಕರೆಂಟ್ ಅದೇನ್ ಮಾಡಕ್ ಚಾಲೂ ಮಾಡ್ತೈತ್ರಿ ರೆಡ್ಯೂಸ್ ಮಾಡಕ್ ಟ್ರೈ ಮಾಡ್ತೈತ್ರಿ ಅಂದ್ರೆ ಹೆಚ್ಚಾಕೈತೆ ರೆಡ್ಯೂಸ್ ಮಾಡಕ್ ಟ್ರೈ ಮಾಡ್ತೈತ್ರಿ ಅಂದ್ರ ಮತ್ತೆ ಈ ಕರೆಂಟ್ ನಾವು ಕಾನ್ಸ್ಟೆಂಟ್ ಆಗಿ ಅಟ್ಟ ಉಳಿಸ್ಬೇಕಾದ್ರೆ ನಾವ್ ಏನ್ ಮಾಡ್ಬೇಕಾಗೈತ್ರಿ ವರ್ಕ್ ಇದನ್ನ ರೆಡ್ಯೂಸ್ ಮಾಡಿ ಬಿಡಂಗಿಲ್ರಿ ನಾವು ಇದ್ರೊಳಗಡೆ ಎನರ್ಜಿ ಏನಾದ್ರು ನಾವು ತುಂಬಬೇಕಾಗಿತ್ತಂದ್ರೆ ಇಂಡಕ್ಟರ್ನಾಗ ನಾವು ಹೊರಗಡೆಯಿಂದ ಕರೆಂಟ್ ಕಂಟಿನ್ಯೂಸ್ ಆಗಿ ಸಪ್ಲೈ ಕೊಡತಿರ್ಬೇಕಾಗೈತ್ರಿ ಅವಾಗ ಎನರ್ಜಿ ಬರ್ತೈತ್ರಿ ಅಂದ್ರೆ ಎನರ್ಜಿ ಮಾಡ್ಬೇಕಾಗೈತ್ರಿ ನಾವು ವರ್ಕ್ ಮಾಡ್ಬೇಕಾಗೈತ್ರಿ ಫ್ರಮ್ ಔಟ್ಸೈಡ್ ವಿ ಹ್ಯಾವ್ ಟು ಡೂ ದ ವರ್ಕ್ ವಿ ಹ್ಯಾವ್ ಟು ಪುಷ್ ದಿಸ್ ಕರೆಂಟ್ ಇನ್ಸೈಡ್
ಸೊ ಆ ವರ್ಕ್ ಡನ್ನ ಏನಾಗಿ ಕನ್ವರ್ಟ್ ಆಕೈತ್ರಿ, ಎನರ್ಜಿ ಸ್ಟೋರ್ಡ್ ಇನ್ ಇಂಡಕ್ಟರ್ ಕನ್ವರ್ಟ್ ಆಕೈತ್ರಿ. ತಿಳಿತ್ರಿ ಕಾನ್ಸೆಪ್ಟ್ ಏನು ಹೇಳಿದ್ನಿ ಅಂತ ಹೇಳಿ? ಸರ್ ಏನು ತಿಳಿಲಿಲ್ಲ ಬಿಡ್ರಿ ತಿರನ, ತಿಳಿಲಿಕ್ಕಂದ್ರೆ ತಲೆ ಕೆಡಿಸ್ಕೊಬೇಡ್ರಿ. ನಾ ಹೇಳಿದ್ದಕ್ಕೆ ಎಲ್ಲಕ್ಕೂ ನೀವು ನೋಡ್ಕೋತ ಹೋಗ್ರಿ. ಇಲ್ಲಿ ತನಕ ಅಂತೂ ಫಾರ್ಮುಲಾ ಅಂತೂ ನೀವು ಬರ್ಸಿರಿ. ಡಬ್ಲ್ಯೂ ಇಸ್ ಈಕ್ವಲ್ ಟು ವಿ ಐ ಟಿ ಅಂತ ಹೇಳಿ ನಿಮ್ಮ ಫಾರ್ಮುಲಾ ಬಂದೈತೆ, ಅದ್ರೊಳಗಡಂತೂ ಏನೂ ಗಡಬಡಿಲ್ಲ. ಓಕೆ, ಡಬ್ಲ್ಯೂ ಇಸ್ ಈಕ್ವಲ್ ಟು ವಿ ಐ ಟಿ ಅಂತ ಬಂದೈತೆ. ಇಲ್ಲಿ ತನಕ ಎಲ್ಲರಿಗೆ ಕ್ಲಿಯರ್ ಅಂತೂ ಆಗೈತೆ ನಿಮಗೆ. ನೆಕ್ಸ್ಟ್ ಈಗ ಹೇಳ್ರಿ, ಇದೇನು ಹೇಳ್ರಿ ಪಟ್ನ ಹೇಳ್ಬೇಕು. ಹಿಂಗೆ ಬರ್ದನ್ಲ, ಏನಿದು? ಸೊಲೊನಾಯ್ಡ್ ಹೌದಿಲ್ಲ, ಇಂಡಕ್ಟರ್ ಹೌದಿಲ್ಲ, ಇದು ಎರಡು ಒಂದ ಹೌದಾ? ಸೊಲೊನಾಯ್ಡ್ ಇಂಡಕ್ಟರ್, ಇದ್ರೊಳಗಡೆ ಕರೆಂಟ್ ನೀವು ಪಾಸ್ ಮಾಡತ್ತೀರ, ಇನ್ಕ್ರೀಸ್ ಮಾಡಿರತ್ತಿ ಕೋರಿ. ಕರೆಂಟ್ ಇನ್ಕ್ರೀಸ್ ಮಾಡ್ರೆ ಏನು ಇನ್ಕ್ರೀಸ್ ಆಕೈತ್ರಿ? ಇಲ್ಲಿ ಮ್ಯಾಗ್ನೆಟಿಕ್ ಫೀಲ್ಡ್ ಇನ್ಕ್ರೀಸ್ ಆಕೈತಿ ಇಲ್ಲೋ? ಆಕೈತ್ರಿ. ಮ್ಯಾಗ್ನೆಟಿಕ್ ಫೀಲ್ಡ್ ಇನ್ಕ್ರೀಸ್ ಆದ್ರೆ ಮ್ಯಾಗ್ನೆಟಿಕ್ ಫ್ಲಕ್ಸ್ ಇನ್ಕ್ರೀಸ್ ಆಕೈತಿಲ್ಲೋ? ಆಕೈತ್ರಿ. ಇದ್ರೊಳಗ್ರಿ ಇದ ಕಾಯಿಲ್ದಾಗ್ರಿ ಮ್ಯಾಗ್ನೆಟಿಕ್ ಫೀಲ್ಡ್ ಲೈನ್ಸ್ ಹಿಂಗೆ ಪಾಸ್ ಆಗಿ ಹೋಗ್ತಾವ್ರಿ, ಇದ್ರೊಳಗೆ ಫ್ಲಕ್ಸ್ ಲಿಂಕ್ ಆಕೈತ್ರಿ. ಇದ್ರೊಳಗೆ ಫ್ಲಕ್ಸ್ ಲಿಂಕ್ ಆದಂಗೆ ಮತ್ತೆ ಏನಾಕೈತಿ ಹೇಳ್ರಿ ನೋಡೋಣ, ಇ ಎಮ್ ಎಫ್ ಬರ್ತೈತೆ ಬರಂಗಿಲ್ಲೋ? ಬಟ್ ಈ ಇ ಎಮ್ ಎಫ್ ಡಿರೆಕ್ಷನ್ ರೀ, ಈ ಇ ಎಮ್ ಎಫ್ ಡಿರೆಕ್ಷನ್ ಹೆಂಗಿರ್ತೈತೆ ಅಂದ್ರೆ ಈ ಕರೆಂಟ್ನ ಏನು ಮಾಡಕ್ ಚಾಲೂ ಮಾಡ್ತೈತೆ, ಅದು ರೆಡ್ಯೂಸ್ ಮಾಡಕ್ ಟ್ರೈ ಮಾಡ್ತೈತೆ, ಮಾಡಂಗಿಲ್ಲ. ಲೆನ್ಸ್ ಲಾ ರೀ, ಲೆನ್ಸ್ ಲಾ. ಅದಕ್ಕೆ ಹೇಳಿದ್ನ ಲೆನ್ಸ್ ಲಾ ಮೊದಲು ಸ್ಟಾರ್ಟಿಂಗ್ ಹೆಂಗೆ ಆಕೈತೆ ಹೇಳಿ, ಲೆನ್ಸ್ ಲಾ ಕರೆಕ್ಟಾ? ಅಂದ್ರೆ ಈ ಕರೆಂಟನ್ನ ಕಡಿಮೆ ಮಾಡಕ್ಕೆ ಇದು ಇಂಥದೊಂದು ಬ್ಯಾಟ್ರಿಗೆ ಯಾಕೆ ಮಾಡಕ್ಕೆ ಚಾಲೂ ಮಾಡ್ತೈತ್ರಿ, ಇದನ್ನು ಹೇಳಿಕೊಟ್ಟಿನಿ ನಾನು ನಿಮಗೆ. ಹೌದಾ? ಈ ರೀತಿಯ ಬ್ಯಾಟ್ರಿ ಅರ ಈ ಕಡೆ ಕರೆಂಟ್ ಪಾಸ್ ಆಗಕ್ಕೆ ಚಾಲೂ ಆಕೈತ್ರಿ. ಇದು ನೋಡ್ರಿ, ಇಟ್ ಈಸ್ ಆಕ್ಟಿಂಗ್ ಲೈಕ್ ಎ ಬ್ಯಾಟ್ರಿ ಲೈಕ್ ದಿಸ್. ಈ ರೀತಿಯಾಗಿ ಒಂದು ನಡ್ಬರ್ಕ್ ರೀ, ಇದೊಂದು ಕಾಯಿಲ್ ಇದ್ದದ್ದು ಹಿಂಗೆ ಬ್ಯಾಟ್ರಿಗೆ ಯಾಕೆ ಮಾಡಕ್ಕೆ ಚಾಲೂ ಮಾಡ್ತೈತ್ರಿ. ಹಿಂಗೊಂದು ಈ ಕಡೆ ಪ್ಲಸ್ ಈ ಕಡೆ ಮೈನಸ್ ಅಂದ್ರೆ ಈ ಕಡೆ ಕರೆಂಟ್ ಹಿಂಗೆ ಫ್ಲೋ ಆಗಕ್ಕೆ ಚಾಲೂ ಆಕೈತ್ರಿ. ಹಿಂಗೆ ರೀ, ಹಿಂಗೆ ಕರೆಂಟ್ ಫ್ಲೋ ಆಗತ್ತೆ. ಇದು ಅಫ್ಕೋರ್ಸ್ ಏನಾಕೈತ್ರಿ, ಈ ಕರೆಂಟ್ ಇರೋದು ಕಡಿಮೆ ಆಗ್ತದ, ಆಗಂಗಿಲ್ರಿ ಇದು? ಹೇಳ್ರಿ. ಓಕೆ ಫೈನ್. ಸೊ ಇರ್ಲಿ. ಸೊ ಆ ಕಡಿಮೆ ಕರೆಂಟ್ ಹಾಕಿತ್ತಂದ್ರೂ ನಾವು ಅದನ್ನ ಕರೆಂಟ್ ಜಾಸ್ತಿ ಮಾಡಿ ಅದ್ರೊಳಗಡೆ ಎನರ್ಜಿ ಸ್ಟೋರ್ ಮಾಡಕ್ಕೆ ಟ್ರೈ ಮಾಡ್ತೀವಿ. ನಾವೇನು ಮಾಡ್ಬೇಕಾಕೈತ್ರಿ, ವರ್ಕ್ ಮಾಡ್ಬೇಕಾಕೈತ್ರಿ. ಹೌದ್ರಿ? ಆ ವರ್ಕ್ ಡನ್ ಮಾಡಿದ್ದ ಎನರ್ಜಿ ಕನ್ವರ್ಟ್ ಆಕೈತೆ ಹೇಳಿ ಅಂತೀವ್ರಿ ಇಲ್ಲಿ. ಸೊ ಅದನ್ನ ಮಾಡಾಕತ್ತೀವ್ರಿ ಈಗ ರೀ. ಸೊ ಈ ರೀತಿಯಾಗಿ ಇಂಡಕ್ಟರ್ ಐತ್ರಿ, ಇದ್ರೊಳಗಡೆ ಕರೆಂಟ್ ಐತ್ರಿ. ಹೌದ್ರಿ? ಸೊ ಇಲ್ಲಿ ವರ್ಕ್ ಡನ್ ಇಸ್ ಈಕ್ವಲ್ ಟು ವಿ ಐ ಟಿ ಅಂತ ಹೇಳಿ ಬಂದೈತ್ರಿ. ಹೌದಾ? ಸೊ ಇಲ್ಲೇನು ಬರೀತೀನಿ ನಾನು ಎಲ್ಲ ಟೋಟಲ್ ಆಗಿ ಇದ್ರದ್ದು ಸೆಲ್ಫ್ ಇಂಡಕ್ಟೆನ್ಸ್ ಎಲ್ ಐತಿ, ಆಮೇಲೆ ಇದ್ರೊಳಗಡೆ ಕರೆಂಟ್ ಐತಿ. ಡೆರಿವೇಶನ್ ಇಲ್ಲಿಂದ ಸ್ಟಾರ್ಟ್ ಮೇಲ್ಗಡೆದು ನೀವು ಯೂಸ್ ಮಾಡ್ಕೋಬೋದ್ರಿ, ಏನು ಪ್ರಾಬ್ಲಮ್ ಇಲ್ಲ. ಅದು ಇದ್ದಾಗ ಇದು ಕೆಳಗಡೆದು ಗೊತ್ತಾಕೈತಿ. ಅದಕ್ಕೆ ನಾ ಏನು ಬರೀತೀನಿ ರೀ, ಎಲ್ ಅಂದ್ರೆ ಸೆಲ್ಫ್ ಇಂಡಕ್ಟನ್ಸ್ ಆಫ್ ಕಾಯಿಲ್ ಅಂತ ಬರೀತೇನೆ ರೀ, ಸೆಲ್ಫ್ ಇಂಡಕ್ಟನ್ಸ್ ಆಫ್ ಕಾಯಿಲ್ ರೀ. ನೆಕ್ಸ್ಟ್ ಐ ಅಂದ್ರೆ ಏನು ಹೇಳ್ರಿ, ಇನ್ಕ್ರೀಸಿಂಗ್ ಕರೆಂಟ್, ಇನ್ಕ್ರೀಸಿಂಗ್ ಕರೆಂಟ್ ಇನ್ ಕಾಯಿಲ್ ಅಂತ ಬರೀತೇನೆ ರೀ. ಹೌದ್ರಿ? ಬರೋದ ತಕ್ಷಣ ಏನು ಬರೀತೀನಿ ಇಲ್ಲಿ, ವರ್ಕ್ ಡನ್, ವರ್ಕ್ ಡನ್ ಟು ಮೇಂಟೈನ್ ಕರೆಂಟ್. ಕಡಿಮೆ ಮಾಡಕ್ಕೆ ಟ್ರೈ ಮಾಡ್ತಿದ್ರೆ ಅದು ಕರೆಂಟ್ ರೀ, ಈ ಕರೆಂಟನ್ನು ವರ್ಕ್ ಡನ್ ಟು ಮೇಂಟೈನ್ ಕರೆಂಟ್ ಇನ್ ಕಾಯಿಲ್, ಕರೆಂಟ್ ಇನ್ ಕಾಯಿಲ್ ಅದು ಬರೀತೀನಿ ರೀ. ವರ್ಕ್ ಡನ್ ಟು ಮೇಂಟೈನ್ ಕರೆಂಟ್ ಇನ್ ಕಾಯಿಲ್ ಅಂದ ತಕ್ಷಣ ಏನಂತ ಬರೀತೀನಿ ರೀ, ವರ್ಕ್ ಡನ್ ಈಸ್ ಈಕ್ವಲ್ ಟು ಪವರ್ ಇಂಟು ಟೈಮ್ ಅಂತ ಬರೀತೀನಿ ರೀ. ಬರದ ವರ್ಕ್ ಡನ್ ಈಸ್ ಈಕ್ವಲ್ ಟು ಪವರ್ ಇಂಟು ಟೈಮರ್ ಏನಾಕೈತ್ರಿ, ಇದು ವಿ ಐ ಟಿ ಆಕೈತ್ರಿ. ಏನಾಕೈತ್ರಿ ಇದು, ವಿ ಐ ಟಿ. ಯಾಕಂದ್ರೆ ಪವರ್ ಅಂದ್ರೆ ವಿ ಐ ಅಂತ ಹೇಳಿ ಆಲ್ರೆಡಿ ನೋಡಿದೇವ್ರಿ ನಾವು ರೀ. ಹೌದ್ರಿ? ವಿ ಐ ಟಿ ಅಂತ ಆಕೈತ್ರಿ. ನೆಕ್ಸ್ಟ್ ವಿ ಅಂದ್ರೆ ಏನ್ರಿ, ಅದೊಂದು ದೊಡ್ಡ ಕ್ವಶನ್ ಬರ್ತೈತ್ರಿ. ವಿ ಅಂದ್ರೆ ಇ ಎಮ್ ಎಫ್ ರೀ, ವೋಲ್ಟೇಜ್ ಇದ್ದಂಗೆ ರೀ. ಇ ಎಮ್ ಎಫ್ ಅದು ನಮ್ಗೆ ಫಾರ್ಮುಲಾ ಗೊತ್ತೈತ್ರಿ, ಎಲ್ ಇಂಟು ಡಿ ಐ ಬೈ ಡಿ ಟಿ ಅಂತ ಹೇಳಿ ನಮ್ಗೆ ಫಾರ್ಮುಲಾ ಗೊತ್ತೈತ್ರಿ. ಇದು ಗೊತ್ತೈತೆ ಗೊತ್ತಿಲ್ರಿ? ವಿ ಐ ಅಂದ್ರೆ ವಿ ಅಂದ್ರೆ ಏನು ಫಾರ್ಮುಲಾ ಐತ್ರಿ ಇಲ್ಲಿ ನೋಡ್ರಿ. ಯಾಕಂದ್ರೆ ಇ ಎಮ್ ಎಫ್ ಇಸ್ ಈಕ್ವಲ್ ಟು ಏನಂತಿದೀವಿ ನಾವು, ಇ ಎಮ್ ಎಫ್ ಇನ್ ಎ ಕಾಯಿಲ್ ಇಸ್ ಈಕ್ವಲ್ ಟು ಎಲ್ ಇಂಟು ಡಿ ಐ ಬೈ ಡಿ ಟಿ ಅಂತಿದೀವಲ್ಲ. ಇ ಎಮ್ ಎಫ್ ಅಂದ್ರೆ ಏನ್ರಿ, ವೋಲ್ಟೇಜ್ ಇದ್ದಂಗೆ ರೀ. ವೋಲ್ಟೇಜ್ ಇಸ್ ಈಕ್ವಲ್ ಟು ಎಲ್ ಇಂಟು ಡಿ ಐ ಬೈ ಡಿ ಟಿ. ಅದಕ್ಕೆ ವಿ ಬದ್ಲಿಗೆ ಏನು ಹಚ್ಚಿನ್ರಿ ನಾನು ನೋಡ್ರಿ ಇಲ್ಲಿ, ವಿ ಬದ್ಲಿಗೆ ರೀ ಎಲ್ ಡಿ ಐ ಬೈ ಡಿ ಟಿ ಹಚ್ಚಿನ್ರಿ. ನೆಕ್ಸ್ಟ್ ಐ ಆಕೈತ್ರಿ, ನೆಕ್ಸ್ಟ್ ಡಿ ಟಿ ಆಕೈತ್ರಿ. ಕರೆಕ್ಟ್ ರೀ? ತಿಳಿತ್ರಿ ಇದನ್ನ ಬರ್ದದ್ದೆಲ್ಲ ರೀ. ಡಿ ಟಿ ಅಂದ್ರೆ ಇಲ್ಲ ಟಿ ಎತ್ ಬರೀರಿ, ಬೇಕಂದ್ರೆ ಡಿ ಟಿ ಬರ್ಲಿಕ್ಕೆ ಟಿ ಎತ್ ಬರೀರಿ. ಅಂಡರ್ಸ್ಟೂಡ್? ಬೇಕಾದ್ರೆ ನಿಮಗೆ ಇಲ್ಲಿ ಭಾಳ ಕ್ಲಮ್ಸಿ ಆಕೈತಂದ್ರೆ ಇದನ್ನ ಕೆಳಗೆ ಬರೀರಿ, ಸ್ವಲ್ಪ ಅರ್ಥ ಮಾಡ್ಕೊರಿ. ಭಾರಿ ಸಿಂಪಲ್ ಅದ ಇದು ಕಾನ್ಸೆಪ್ಟ, ಮುಗ್ದ ಹೋಗೈತ್ರಿ ಡೆರಿವೇಶನ್ ಅರ್ಥ ಮಾಡ್ಕೊಂಡ್ರೆ. ಡಬ್ಲ್ಯೂ ಇಸ್ ಈಕ್ವಲ್ ಟು ಏನಾಕೈತ್ರಿ ಇದು ನೋಡ್ರಿ ಇಲ್ಲಿ, ಪಿ ಟಿ ಅತ್ ಐತ್ರಿ. ಸೊ ಪಿ ಟಿ ಅತ್ ಇದ್ರೆ ಡೆಫಿನೆಟ್ಲಿ ವಿ ಐ ಟಿ ಅತ್ ಆಗೇ ಆಕೈತಿ, ವಿ ಐ ಟಿ ಅತ್ ಆಗಬೇಕು. ವಿ ಅಂದ್ರೆ ಏನಾಕೈತ್ರಿ, ವಿ ಅಂದ್ರೆ ನೋಡ್ರಿ ಇಲ್ಲಿ ಬರ್ದಿನ್ರಿ ಆಲ್ರೆಡಿ, ಎಲ್ ಇಂಟು ಡಿ ಐ ಬೈ ಡಿ ಟಿ, ವಿ ಜಾಗಕ್ರಿ. ನೆಕ್ಸ್ಟ್ ಐ ರೀ, ನೆಕ್ಸ್ಟ್ ಟಿ ರೀ. ಆಮೇಲೆ ಇದ್ರೊಳಗಡೆ ಡಿ ಟಿ ಮತ್ತು ಟಿ ಕ್ಯಾನ್ಸಲ್ ಆಗ್ತವೆ, ಎರಡು ಒಂದೇ ರೀ ಅವು. ಸೊ ಡಬ್ಲ್ಯೂ ಇಸ್ ಈಕ್ವಲ್ ಟು ಏನಾಕೈತ್ರಿ, ಎಲ್ ಇಂಟು ಐ ಇಂಟು ಡಿ ಐ ಆಕೈತ್ರಿ, ಎಲ್ ಇಂಟು ಐ ಇಂಟು ಡಿ ಐ. ಹೌದ್ರಿ? ಸೊ ಆಮೇಲೆ ನಾವೇನು ಮಾಡ್ಬೇಕ್ರಿ ಈಗ, ವರ್ಕ್ ಹ್ಯಾಸ್ ಟು ಬಿ ಡನ್, ವರ್ಕ್ ಹ್ಯಾಸ್ ಟು ಬಿ ಡನ್ ಫ್ರಾಮ್ ಕರೆಂಟ್ 0 ಟು ಐ ಅದು ಬರೀಬೇಕ್ರಿ, ಕರೆಂಟ್ 0 ಟು. ಯಾಕಂದ್ರೆ ಕರೆಂಟ್ ನಾವು ಸ್ಟಾರ್ಟಿಂಗ್ ಹಿಡಿದು ನಾವು ಹೆಂಗೆ ಇನ್ಕ್ರೀಸ್ ಮಾಡ್ತೀವಿ ಹಂಗಂಗೆ ಕಡಿಮೆ ಆಗ್ಕೋತನ ಬರ್ತಿರ್ತೈತೆ ರೀ ಅದು, ಯಾಕಂದ್ರೆ ಸೆಲ್ಫ್ ಇಂಡಕ್ಟೆನ್ಸ್ ಸಲುವಾಗಿ ರೀ. ಅದಕ್ಕೆ ನಾವು ಕರೆಂಟ್ ಹ್ಯಾಸ್ ಟು ಬಿ
ವರ್ಕ್ ಹ್ಯಾಸ್ ಟು ಬಿ ಡನ್ ಫ್ರಮ್ ಕರೆಂಟ್ 0 to ಐ, 0 ಇಂದ ಹಿಡಿದು ಐ ಕರೆಂಟ್ ತನಕ ನಾವೇನು ಮಾಡ್ಬೇಕಾಕೈತ್ರಿ, ವರ್ಕ್ ಮಾಡಲೇಬೇಕಾಕೈತ್ರಿ. ಅದ್ರ ಸಲುವಾಗಿ ಇಂಟಿಗ್ರೇಷನ್ ಆಫ್ ಡಬ್ಲ್ಯೂ ಫ್ರಮ್ 0 to ಐ ಮಾಡ್ಬೇಕ್ರಿ. ಇಲ್ಲೂ ಕೂಡ ಇಂಟಿಗ್ರೇಷನ್ ಆಫ್ ಎಲ್ ಐ ಇಂಟು ಡಿ ಐ ಫ್ರಮ್ 0 to ಐ ಮಾಡ್ಬೇಕ್ರಿ. ಮಾಡೋಣ ಏನಾಕೈತ್ರಿ, ಇದು ಕಂಪ್ಲೀಟ್ ವರ್ಕ್ ಆಸ್ ಯೂಶುವಲ್ ಆಗುದರಿ. ಇದು ನೆಕ್ಸ್ಟ್ ಎಲ್ ಹೊರಗೆ ತೆಗೆದ್ರೆ ಇಲ್ಲಿ ಇಂಟಿಗ್ರೇಷನ್ ಆಫ್ ಐ ಇಂಟು ಡಿ ಐ ಫ್ರಮ್ 0 to ಐ ಇರ್ತೈತ್ರಿ. ಹೌದ್ರಿ. ಸೊ ಮುಂದೆ ಹೋಗೋಣ. ಡಬ್ಲ್ಯೂ ಇಸ್ ಈಕ್ವಲ್ ಟು ಎಲ್ಲ ಗೊತ್ತು, ಮ್ಯಾಥಮೆಟಿಕಲ್ ಸ್ಟೆಪ್ಸ್ ರೀ ಐ ರೀ. ಐ ಡಿ ಐ ಅಂದ್ರೆ ಗೊತ್ತೈತ್ರಿ ನಿಮ್ಗೆ, ಏನಾಕೈತ್ರಿ ಇದು ಐ ಸ್ಕ್ವೇರ್ ಬೈ 2 ಆಕೈತ್ರಿ. ಹೆಂಗೆ ಆಕೈತಿ ಅನ್ನೋದು ಗೊತ್ತೈತಿ ನಿಮಗೆ. ಹೌದಾ. ಇಂಟಿಗ್ರೇಷನ್ ಆಫ್ ಎಕ್ಸ್ ಡಿ ಎಕ್ಸ್ ಏನು ಬರೀತಿದ್ರಿ, ಎಕ್ಸ್ ಸ್ಕ್ವೇರ್ ಬೈ 2 ಅಂತ ಬರೀತಿದ್ರಿ ಇಲ್ಲ, ಅದ ಸೇಮ್ ರೀ. ಐ ಡಿ ಐ ಅಂದ್ರೆ ಐ ಸ್ಕ್ವೇರ್ ಬೈ 2 ರೀ, ಫ್ರಮ್ 0 to ಐ ಅಂತ ಹೇಳಿ ಬರೀಬೇಕ್ರಿ. ನೆಕ್ಸ್ಟ್ ಡಬ್ಲ್ಯೂ ಇಸ್ ಈಕ್ವಲ್ ಟು ಎಲ್ ಇಂಟು ಇದೇನಾಕೈತ್ರಿ, ಐ ಸ್ಕ್ವೇರ್ ಬೈ 2 ಮೈನಸ್ 0 ಸ್ಕ್ವೇರ್ ಬೈ 2 ರೀ. 0 ಸ್ಕ್ವೇರ್ ಬೈ 2 ಅಂದ್ರೆ 0 ಆಗೇ ಬಿಡ್ತೈತಿ. ಸೊ ಡಬ್ಲ್ಯೂ ಇಸ್ ಈಕ್ವಲ್ ಟು ಎಲ್ ಐ ಸ್ಕ್ವೇರ್ ಬೈ 2 ಆಕೈತ್ರಿ ಇದು. ಅಥವಾ ನೀವು ಡಬ್ಲ್ಯೂ ಇಸ್ ಈಕ್ವಲ್ ಟು ಏನು ಬರಿಬೋದ್ರಿ, ಹಾಫ್ ಎಲ್ ಐ ಸ್ಕ್ವೇರ್ ಅದು ಬರಿಬೋದ್ರಿ. ಲಾಸ್ಟಿಗೆ ಬಂದ ವರ್ಕ್ ಡನ್ ಈಸ್ ಕನ್ವರ್ಟೆಡ್, ವರ್ಕ್ ಡನ್ ಈಸ್ ಕನ್ವರ್ಟೆಡ್ ಟು ಪೊಟೆನ್ಷಿಯಲ್ ಎನರ್ಜಿ. ಪೊಟೆನ್ಷಿಯಲ್ ಎನರ್ಜಿ ಒಳಗಡೆ ಎನರ್ಜಿ ಕನ್ವರ್ಟ್ ಆಕೈತ್ರಿ. ಅದಕ್ಕೆ ಯು ಈಸ್ ಈಕ್ವಲ್ ಟು ಏನಾಕೈತ್ರಿ, ಹಾಫ್ ಎಲ್ ಐ ಸ್ಕ್ವೇರ್. ತಿಳಿತ್ರಿ ಇದು ಏನಂತ ಹೇಳಿ? ಸಿಂಪಲ್ ಐತಲ್ರಿ ಡೆರಿವೇಶನ್, ಹೇಳ್ರಿ. Yes, sir. ಸಿಂಪಲ್ ಐತೆ ಇಲ್ಲ? ಇದು ಸಿಂಪಲ್ ಐತೆ, ಸ್ವಲ್ಪ ಅರ್ಥ ಮಾಡ್ಕೊಳಕ್ ಟ್ರೈ ಮಾಡ್ರಿ, ಇದನ್ನ ತಾನಾಗ ಗೊತ್ತಾಕೈತ್ರಿ. ಹೌದಾ. ಈ ಹಿಂದ್ಗಡೆದೆಲ್ಲ ಸ್ಟೋರಿ ಹೇಳಿನ್ಯ, ಇಲ್ಲಿ ಮೇಲ್ಗಡೆ ಏನೈತೆ ನೋಡ್ರಿ, ಇದೆಲ್ಲ ಸ್ಟೋರಿ ರೀ, ಇದೆಲ್ಲ ಅದ ಬ್ಯಾಕ್ ಗ್ರೌಂಡ್ ಸ್ಟೋರಿ ಅದೆಲ್ಲ. ಬಟ್ ಇದು ಲಾಸ್ಟ್ ಡೆರಿವೇಶನ್ ರೀ. ನೀವು ಇಷ್ಟು ಮಾಡ್ಕೋತ ಬಂದ್ರಿ ಅಂದ್ರೆ ನಡೆದ ಹೊಕೈತ್ರಿ. ಮಾಡ್ತೀರಿ? ಅಕ್ಕೈತೈತಿರೋ ಇಲ್ಲೋ ಹೇಳ್ರಿ. ಡೆಫಿನೆಟ್ಲಿ ಆಕೈತ್ರಿ. ಸಿಂಪಲ್ ಐತ್ರಿ, ಇದು ಏನೇನೂ ಇಲ್ರಿ ಇದ್ರ ಒಳಗಡೆ. ಮುಗೀತ್ರಿ ಎಲೆಕ್ಟ್ರೋಮ್ಯಾಗ್ನೆಟಿಕ್ ಇಂಡಕ್ಷನ್. ಇದು ಐತ್ರಿ, ಯಾವ್ದಿದು ಏನಂತಾರ ಇದಕ್ಕೆ, ಎ ಸಿ ಜನರೇಟರ್ ಅಂತ ಐತ್ರಿ. ಎ ಸಿ ಜನರೇಟರ್ ಆಲ್ಟರ್ನೇಟಿವ್ ಕರೆಂಟ್ ಮುಗ್ಯಾನ ನೋಡೋಣ್ರಿ, ಜನರೇಟರ್ ಹೆಂಗೆ ವರ್ಕ್ ಆಕೈತಿ. ಈಗ ಸದ್ಯಕ್ಕೆ ಬ್ಯಾಡ್ರಿ, ಅದು ಸುಮ್ಮ ಎಕ್ಸಾಮ್ನಾಗ ಅದನ್ನು ಕೇಳೋದು ಭಾಳ ಡೌಟ್ ಐತ್ರಿ. ಮತ್ತು ಅದ್ರ ಹೇಳ್ತೇನೆ, ಕೇಳಂಗಿಲ್ಲ ಬಿಡಂಗಿಲ್ಲ. ಬಟ್ ಇದನ್ನ ಆಲ್ಟರ್ನೇಟಿಂಗ್ ಕರೆಂಟ್ ಚಾಪ್ಟರ್ ಮುಗಿಲಿ. ಹೌದಾ. ಆಲ್ಟರ್ನೇಟಿಂಗ್ ಕರೆಂಟ್ ಹೆಂಗೆ ಚಾಲೂ ಆಗಿರ್ತೈತಿ ಅದನ್ನು ಮಾಡ್ಕೋತ ಹೋದಂಗೆ ಇದು ಎ ಸಿ ಜನರೇಟರ್ ಕಾನ್ಸೆಪ್ಟ್ ನಾನು ನಿಮ್ಗೆ ಹೇಳ್ತೇನೆ ರೀ. ಗೊತ್ತಾಯ್ತು ರೀ? ಬರ್ಕೊಂಡ್ರಿ ಎಲ್ಲರೂ ಇದನ್ನ? ಬರ್ಕೋದಿರಿ. ಮತ್ತು ಇದು ನಿಮ್ಗೆ ಇದು ಬೇಕೋ ಬೇಡ, ಪಿ ಡಿ ಎಫ್ ಬೇಕೋ ಬೇಡ್ರಿ, ಇದು ಇದನ್ನು ಕಳಿಸ್ತೀನಿ, ನೋಡ್ಕೋರಿ ಒಂದ್ಸರಿ ಎಲ್ಲ ರಿವೈಸ್ ಏನು ಇಟ್ಕೋರಿ. ಫೈಲ್ಸ್ ಯಾವ ಮಿಸ್ ಮಾಡಕ್ಕೆ ಹೋಗ್ಬೇಡ್ರಿ. ಇವು ನಿಮ್ಗೆ ಎಷ್ಟು ಇರ್ತಾವು ಅಷ್ಟು ದಿನ ನಿಮ್ಗೆ ಯೂಸ್ ಆಗ್ತಾವೆ ಇವು. ಹೌದಾ. ಸೊ ಅದು ನೀವು ಇದನ್ನು ಬೆಟರ್ ಯೂಸ್ ತೊಗೊಂಡ ನೋಟ್ಸದ್ದು ಪ್ರಾಪರ್ ಯೂಸೇಜ್ ತೊಗೋಬೇಕು. ಆಮೇಲೆ ಯೂಟ್ಯೂಬ್ನಾಗ ಆಲ್ರೆಡಿ ತೋರಿಸಿಲ್ಲ ನಿಮಗೆ ಏನು ಮಾಡಾಕತ್ತೀವಿ ಅಂತ ಹೇಳಿ. ಆಲ್ರೆಡಿ ಸಣ್ಣ 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 ಕ್ವಶನ್ಸ್ ಮಾಡಿವಿ, ನಾನು ನೋಡಿವಂತ ನೋಡ್ರಿ ಅನ್ರಿ ಅವನ್ನ ಯೂಟ್ಯೂಬ್ನಾಗ ರೀ. ನೋಡಿರೋ ನೋಡಿಲ್ಲೋ? ನೋಡಿಲ್ಲತ್ತೀರನ್ರಿ? ಯಾರು ನೋಡಿರಿ ನಾ ಏನು ಹೇಳತ್ತಂತ ಹೇಳಿ ಯಾರಿಗೆ ಗೊತ್ತಾಗತ್ತೆ ಅವ್ರು ಎಸ್ ಅನ್ರಿ. ಯೂಟ್ಯೂಬ್ನೇ ಮಾಡಿದ್ರಿ, ಸಣ್ಣ ಸಣ್ಣ ಕ್ವಶನ್ ಮಾಡಿದ್ರಿ. ಈ ಫಾರ್ ಈಗೇನಾದ್ರು ನೀವು ಇಲ್ಲಿ ಹೋದ್ರಿ ಅಂದ್ರೆ ಇಲ್ಲದ ನೋಡ್ರಿ, ಇಲ್ಲಿ ಕನ್ಸತ್ತನ್ರಿ. ಈ ಕಡೆ ನನ್ನ ಕರ್ಸರ್ ನೋಡ್ರಿ, ಎಲ್ಲಂದ್ರೆ ಇಲ್ಲಿ 12th ಫಿಸಿಕ್ಸ್ ಎಕ್ಸಾಮ್ ಅಂತ ಇಲ್ಲದ ನೋಡ್ರಿ. ಇದು ನನ್ನ ಕರ್ಸರ್ ಕನ್ಸಾತಲ್ರಿ, ಇಲ್ಲಿ ಐತೆ ನೋಡ್ರಿ, ಇದು ಇಲ್ಲಿ ಬಂದೈತೆ ನೋಡ್ರಿ 12th ಫಿಸಿಕ್ಸ್ ಎಕ್ಸಾಮ್ ಕ್ವಶನ್ಸ್ ಅಂತ ಹೇಳಿ. ಇದ್ರೊಳಗೆ ನೋಡ್ರಿ ಏನು ಮಾಡೀವಿ ನೋಡ್ರಿ, ಇಲ್ಲಿ ಜ್ಯೋತಿ ಓದ್ರಿ ಇದನ್ನ, ಏನು ಮಾಡಿವತ್ತೆ ಒಂದೇದು ಓದ್ರಿ ಇದನ್ನ, ಇಲ್ಲಿ ಐತೆ ನೋಡ್ರಿ. ಮಾಡಿಲ್ಲ ನೋಡ್ರಿ ಇಲ್ಲಿ. ಅಲ್ಲ ಅದಾವಿಲ್ಲ ಹೇಳ್ರಿ, ಎಸ್ ಅವ್ರ ನಾವು. ಸೊ ಇವೆಲ್ಲ ವಿಡಿಯೋ ರೀ, ನಿಮ್ ಡೈರೆಕ್ಟ್ ಕ್ವಶನ್ಸ್ ರೀ, ಎಕ್ಸಾಮ್ನಾಗ ಬರುವಂಥ ಕ್ವಶನ್ಸ್ ರೀ. ಹಿಂಗೆ ಕಂಟಿನ್ಯೂಸ್ ಆಗಿ 100 ವಿಡಿಯೋ ಬರ್ತಾವ್ರಿ. ಇವ್ನ ಅವಾಗ ನೋಡಿ ಇಟ್ಕೋರಿ. ಇವತ್ತು ಇದ್ರೊಳಗೆ ಕ್ವಾಂಟೈಸೇಷನ್ ಆಫ್ ಚಾರ್ಜ್ ಮೂವ್ಗಳ ನೋಡ್ರಿ, ಕ್ಲಾಸಿಫಿಕೇಶನ್ ಆಫ್ ಸಾಲಿಡ್ ಬಿಡ್ ಇರ್ಬೇಕಾರೆ, ಫ್ಯಾಕ್ಟರ್ಸ್ ಅಫೆಕ್ಟಿಂಗ್ ರೆಸಿಸ್ಟೆನ್ಸ್, ಫ್ಯಾಕ್ಟರ್ಸ್ ಅಫೆಕ್ಟಿಂಗ್ ಕೆಪಾಸಿಟೆನ್ಸ್, 1ನೇದು 3ನೇದು 4ನೇದು ನೋಡ್ರಿ, 2ನೇದು ಬೇಕಾದ್ರೆ ಬಿಡ್ರಿ ಸದ್ಯಕ್ಕೆ, ನೋಡಿ ಕನ್ಫರ್ಮ್ ಮಾಡ್ಕೋರಿ. ಓಕೆ, ಬೇಕಾದ್ರೆ ಲಿಂಕ್ನು ಹಾಕ್ತೀನಿ ರೀ ನಾನು. Okay, anyway, so I'm very Ishwari, you came late, I guess. It's okay. Watch the recorded video. Sani Ali Bhai, Jyoti, Sneha, then Ashrafa, Anusha, Apeksha, Kaveri. Okay, so I'm very happy that you guys have joined the classes after a long gap. Now, again, every day morning 6:15 class will be there. ಎಷ್ಟು ಗಂಟೆಗೆ ಇರ್ತೈತೆ ಡೈಲಿ ಮಾರ್ನಿಂಗ್ ರೀ? 6:15 ಕ್ಲಾಸ್ ಇರ್ತೈತೆ ರೀ. ನಡೀತೈತೆ ಅಲ್ರಿ?
Yes. Okay, sir. ನಡೀತೈತಲ್ರಿ. ಸೊ ಮಾರ್ನಿಂಗ್ ಯಾಕಂದ್ರೆ ಸ್ವಲ್ಪ ಏಳೋದು ನಿಮಗೂ ತೊಂದರೆ ಆಗಬಾರ್ದು, ನನಗೂ ಸ್ವಲ್ಪ ತೊಂದರೆ ಆಗತ್ತೆ ಯಾಕಂದ್ರೆ ನಾವು ಲೇಟ್ ನೈಟ್ ಹೊಂಟದ ರೀ ಭಾಳ. ಅದಕ್ಕೆ 6:15 ಇನ್ ದ ಮಾರ್ನಿಂಗ್ ಎವ್ರಿ ಡೇ ಕ್ಲಾಸ್ ವಿಲ್ ಬಿ ದೇರ್. ಓಕೆ, Okay, sir. all right then, take care, have a good day, see you tomorrow at 6:15. Bye bye. Bye, sir. Bye, sir. Bye everyone. Bye. Bye, sir. Bye everyone.